ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ. ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್. Special partner Forever Beauty Lift Cream. Gold buying partner White Gold. Digital streaming partner ZEE5. Shooting spot. ಒಬ್ಬ ನಟಿಯನ್ನ ರೂಪಿಸುವಂತಹ ರಂಗಸ್ಥಳ ಅಂತ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ 9 ನಟಿಯರು ಜೀ ಕನ್ನಡದ ಧಾರಾವಾಹಿಯ ಶೂಟಿಂಗ್ ಸ್ಪಾಟ್ ಗಳಿಗೆ ಹೋಗಿ ಕಿರುತೆರೆಯ ಹೆಸರಾಂತ ನಿರ್ದೇಶಕರ ಡೈರೆಕ್ಷನ್ ಅಲ್ಲಿ ಜೀ ಕನ್ನಡದ ಸ್ಟಾರ್ ನಟ ನಟಿಯರ ಜೊತೆ ಅಭಿನಯಿಸಿ ಒಂದು ಹೊಸ ಅನುಭವವನ್ನ ತಮ್ಮದಾಗಿಸಿಕೊಂಡು ನಮ್ಮ ನಟಿಯರು ಇವತ್ತು ಬಂದಿದ್ದಾರೆ. ಸೊ ಈ ಹಂತಕ್ಕೆ ನಮ್ಮ ನಟಿಯರು ತಲುಪಿದ್ದಾರೆ ಅಂತ ಅಂದ್ರೆ ಅವರು ಕಂಡ ಕನಸು ಇನ್ನೇನು ಹತ್ರ ಬರ್ತಾ ಇದೆ ಅಂತ ಅರ್ಥ. ಕರುನಾಡು ಮೆಚ್ಚಿದಂತಹ ಜೀ ಧಾರಾವಾಹಿಗಳ ಜೊತೆ ಮಹಾನಟಿ ಮಹಾ ಟೆಂಟ್ ಅಲ್ಲಿ ನಮ್ಮ ನಟಿಯರ ಅಭಿನಯವನ್ನ ಇವತ್ತು ನಾವೆಲ್ಲರೂ ನೋಡಲಿದ್ದೀವಿ. ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಈ ವಾರದ ಸುತ್ತು ಕ್ವಾರ್ಟರ್ ಫೈನಲ್. ಸೊ ಈ ಕ್ವಾರ್ಟರ್ ಫೈನಲ್ ಸಂಭ್ರಮಕ್ಕೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಮನಸ್ಸು ಕನ್ನಡಿ, ಯಾರು ತಡೆಯದ ಮಿಂಚು ಆರಡಿ. ಸಿನಿಮಾ ಇವರ ಜೀವನಾಡಿ, ಹೊಸ ಹೊಸ ದಾಖಲೆಗಳಿಗೆ ಎವರ್ ರೆಡಿ. ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ದಾರೆ ಹೊಸ ಲೇಡಿ. ಲೆಟ್ಸ್ ವೆಲ್ಕಮ್ ಮಹಾನಟಿಯ ಮಹಾ ತರುಣ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ದ ನೇಷನ್ ವಾಂಟ್ಸ್ ಟು ನೋ ಮೊದಲ ಪ್ರಶ್ನೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತ ಮಹಾನಟಿ ವೇದಿಕೆ ಮೂಲಕ ದ ನೇಷನ್ ವಾಂಟ್ಸ್ ಟು ನೋ. ಇರ್ಲಿ, ಯೂಟ್ಯೂಬ್ ಚರ್ಚೆ ಯೂಟ್ಯೂಬ್ ಅಲ್ಲೇ ಇರ್ಲಿ. ವೆಲ್ಕಮ್ ಟು ದ ಕ್ಲಬ್. ಹೇಗೆ ಅನಿಸ್ತಾ ಇದೆ ಇತ್ತೀಚೆಗೆ ನಿಮ್ಮ ಮದುವೆ ಚರ್ಚೆ ಆಗ್ತಾರೆ? ಯಾಕಂದ್ರೆ ಇದ್ರಲ್ಲಿ ನಾನು ಸೀನಿಯರ್. ಹೌದು, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅದೇ ನನಗೆ ಸ್ವಲ್ಪ ಹೊಸ ಅನುಭವ ಇದು. ಬಟ್ ಇಷ್ಟು ಅಂದ್ರೆ ಬರೀ ಒಂದು ನ್ಯೂಸ್ಗೆನೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾರೆ ಜನ. ಅಂದ್ರೆ ಏನೋ ಒಂದು ಖುಷಿ ಅವ್ರಿಗೂ ಒಂಥರ, ಓಕೆ ಇವ್ರ ಲೈಫ್ ಒಂದು ಚೆನ್ನಾಗ್ ಆಗ್ಲಿ ಅಂತ ಅನ್ಬಿಟ್ಟು ಅಂತ. ಇನ್ನೂ ಹೆಚ್ಚು ನಿಂಗೆ ಇರ್ತಾನೆ ಅನ್ನೋದೇನೋ ಇದೆಯೇನೋ. ನಮ್ಮವ್ರಿಗೆ ಏನಂದ್ರೆ ಯಾರು ಸಿಂಗಲ್ ಆಗಿರ್ಬಾರ್ದು. ಇಲ್ಲ ಅಷ್ಟೇನೆ, ಒಂದು ಆಗೋ ಟೈಮಲ್ಲಿ ಆಗತ್ತೆ. ಹೌದು, ಆಗ್ಬೇಕಾದ್ರೆ ನಾನು ಆಫೀಷಿಯಲ್ ಆಗಿ ಹೇಳ್ತೀನಿ ಎಲ್ಲಾನು ಅಷ್ಟೇ. ಸೂಪರ್ ಸೂಪರ್. ಈಗ ನಮ್ಮ ಮಹಾನಟಿನ ವೆಲ್ಕಮ್ ಮಾಡೋಣ. ಎಂಥ ಪಾತ್ರವನ್ನಾದರೂ ಕೂಡ ವ್ಯಾಪಿಸಿಕೊಳ್ಳಬಲ್ಲ ಮೌನ. ಸ್ವಾಗತಿಸಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತೆ ಲೆಜೆಂಡ್ ಮಹಾನಟಿ ಪ್ರೇಮಾ ಮೇಡಮ್. ಈಗ ನಮ್ಮ ಮಹಾನಟಿಯ ಮಾಸ್ಟರ್ ಮೈಂಡ್ ನ ವೆಲ್ಕಮ್ ಮಾಡುವಂತಹ ಸಮಯ. ಚಂದದ ಮುಖ, ಅಂದದ ಮನಸ್ಸು. ಸ್ವಾಗತಿಸಿ ನಮ್ಮ ಮಾಸ್ಟರ್ ಮೈಂಡ್ ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಓಕೆ, ರಮೇಶ್ ಸರ್ ಇದ್ದಾರೆ, ಪ್ರೇಮಾ ಮೇಡಮ್ ಇದ್ದಾರೆ, ತರುಣ್ ಸರ್ ಇದ್ದಾರೆ. ನಿಶ್ವಿಕಾ ಅವರು ಕಾರಣಾಂತರದಿಂದ ಈ ನಮ್ಮ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ನಮ್ಮ ಜೊತೆ ಇರೋದಕ್ಕೆ ಆಗ್ಲಿಲ್ಲ. ಗೆದ್ದು ಬಂದಿರುವಂತಹ ನಮ್ಮ ಎಲ್ಲ ನಟಿಯರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಮಹಾನಟಿಯ ನವಶಕ್ತಿಯರು. ಎಲ್ಲ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಇದು ನಮ್ಮ ಮಹಾನಟಿಯ ನವಶಕ್ತಿ. ಈಗ ನೀವೆಲ್ಲರೂ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಆಕ್ಟ್ ಮಾಡ್ಕೊಂಡು ತುಂಬಾ ವಿಷಯಗಳನ್ನ ಕಲ್ತ್ಕೊಂಡು ಬಂದಿದ್ದೀರಾ, ಓಕೆನಾ? ಆದ್ರೆ ಈ ಹಿಂದ್ಗಡೆ ಕರ್ಟನ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ, ಆ ಕರ್ಟನ್ ಇದೆಯಲ್ಲ ಅದು ನಿಮ್ಮ ಮಹಾನಟಿ ಕನಸಿನ ಒಂದು ದೊಡ್ಡ ಕರ್ಟನ್ ರೇಸರ್ ಆಗಿರುತ್ತೆ. ಈಗ
ಗಗನ, ನೀ ಹೇಳೋದ್ರಿಂದ ಏನಿದೆ? ಕಿರೀಟ ಇರ್ಬೋದು ಅನ್ಕೊಂಡೆ, ಬಟ್ ಕಿರೀಟ ಅಲ್ಲಿದೆ, ಹಾಗಾಗಿ ಕಿರೀಟ ಇಲ್ಲ. ಇದು ನಮ್ಮ ನಟಿಯರಂತ ಅಂದ್ರೆ. ಆದ್ರೆ ಹಿಂದೆ ಏನಿದೆ ಅನ್ನೋದನ್ನ ಕೌಂಟ್ ಡೌನ್ ಮೂಲಕ ನೋಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನಿಮ್ದು ಯಾವ್ದು ಲಕ್ಕಿ ನಂಬರು? 9 ಇದಲ್ಲ, 9 ಇಂದ ಶುರು ಮಾಡಿರ್ಲಿ. 9, ವೆರಿ ಗುಡ್ ನಂಬರ್. ಓಕೆ, ನವಶಕ್ತಿ, ವೆರಿ ನೈಸ್. 9 8 7 6 5 4 3 2 1. ಮಹಾನಟಿಯ ಟಾಪ್ 5 ಫೈನಲಿಸ್ಟ್ ಸಿಂಹಾಸನ. ಓ ಮೈ ಗಾಡ್, 13 ವಾರದ ಪ್ರಯಾಣ ಈ ಸಿಂಹಾಸನದವರೆಗೂ ಬಂದು ತಲುಪಿದೆ ಇವತ್ತು. ಆ ಕಲಾ ಸಿಂಹಾಸನ ನಿಮ್ಮನ್ನ ಕೈ ಬೀಸಿ ಕರಿತಾ ಇದೆ. ಆ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗ್ತಾ ಇರುವಂತ 5 ಫೈನಲಿಸ್ಟ್ ಆ ಸೋಫಾದಲ್ಲಿ, ಆ ಸಿಂಹಾಸನದಲ್ಲಿ ಕುತ್ಕೊಂಡು ರಾರಾಜಿಸ್ತಾರೆ. ಆದ್ರೆ ಇಲ್ಲಿ ವೇದಿಕೆ ಮೇಲೆ 9 ನಟಿಯರಿದ್ದೀರಾ. 9 ನಟಿಯರಲ್ಲಿ ಟಾಪ್ 5 ನಟಿಯರು ಮಾತ್ರ ಆ ಸಿಂಹಾಸನದಲ್ಲಿ ಕುತ್ಕೋತಾರೆ. ಆ 5 ಮಹಾನಟಿಯರು ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶ ಪಡ್ಕೋತಾರೆ. ತರುಣ್ ಅವರೇ, ಈ ಕಾರ್ಯಕ್ರಮದ ಮುಖ್ಯವಾದ ಘಟ್ಟ ಆ ಟಾಪ್ 5 ಫೈನಲಿಸ್ಟ್ ಸಿಂಹಾಸನ. ಇದು ಒಂದು ಕಲಾ ಸಿಂಹಾಸನ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗಿದು ನೋಡ್ತಿದ್ದಂಗೆ ಫಸ್ಟ್ ನನಗೆ ಕನೆಕ್ಟ್ ಆಗಿದ್ದು, ಐ ಥಿಂಕ್ ನಮ್ಗೆಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಮ್ಯೂಸಿಕಲ್ ಚೇರ್ ಅಂತ ಒಂದು ಆಡ್ಸೋರು. ತುಂಬಾ ಫನ್ ಇರೋದು ಎಲ್ಲ ಆಡ್ತಿದ್ವಿ. ಬಟ್ ಅದು ಹೆಂಗೆ ನಮ್ಮ ಲೈಫಿಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನನಗೆ ಇವಾಗ ಒಂದು ಸುಮ್ಮನೆ ಒಂದು ಥಾಟ್ ಬರ್ತಾ ಇರೋದು. ಅಂದ್ರೆ ಮೇ ಬಿ ಮ್ಯೂಸಿಕಲ್ ಚೇರ್ ನಮ್ಗೆ ಏನ್ ಹೇಳ್ಕೊಡ್ತು ಅಂದ್ರೆ, ನಿನ್ನ ಸುತ್ತಮುತ್ತ ಪ್ರಪಂಚದಲ್ಲಿ ಏನೇನೋ ನಡೀತಾ ಇರುತ್ತೆ, ಡಿಸ್ಟ್ರಾಕ್ಷನ್ಸ್ ನಡೀತಾ ಇರುತ್ತೆ, ತೊಂದರೆಗಳು ಬರ್ತಾ ಇರುತ್ತೆ. ನೀನ್ ಎಷ್ಟು ಫೋಕಸ್ ಆಗಿದ್ಯಾ ನಿನ್ ಗೋಲ್ ಮೇಲೆ, ನಿನ್ನ ಚೇರ್ ನ ನೀನ್ ಎಷ್ಟು ಫೋಕಸ್ ಆಗಿ ನೋಡ್ತಾ ಇದೀಯಾ, ನಿನ್ನ ಕಾನ್ಸಂಟ್ರೇಷನ್, ನಿನ್ನ ಹಾರ್ಡ್ ವರ್ಕ್ ಎಷ್ಟಿದೆ. ಒಂದು ಸೆಕೆಂಡ್ ನಿನ್ ಮೈ ಮರ್ತರೆ ಆ ಜಾಗ ಬೇರೆಯವ್ರು ತಗೊಂಡ್ಬಿಡ್ತಾರೆ. ನೀನ್ ಆ ಜಾಗನ ಪಡ್ಕೋಬೇಕು ಅಂತಂದ್ರೆ ನೀನ್ ಕಷ್ಟ ಪಡ್ಬೇಕು, ನೀನ್ ಫೋಕಸ್ಡ್ ಆಗಿರ್ಬೇಕು, ನಿನ್ನ ಗೋಲ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಇಲ್ಲ ಅಂತಂದ್ರೆ ಅದು ಮಿಸ್ ಆಗ್ಬಿಡತ್ತೆ. ಸೊ ಇವಾಗ ಇಲ್ಲಿ 9 ಜನ ಇದಾರೆ ಅಂದ ತಕ್ಷಣ 5 ಸೀಟ್ ಬಂತು ಅಂದ ತಕ್ಷಣ ಅಲ್ಲಿಗೆ ನಿಮಗೆ ಗೊತ್ತಾಗೋಯ್ತು, ಓಕೆ ನನ್ನ ರೇಸ್ ಶುರು ಆಯ್ತು. ಇವಾಗ ಇಷ್ಟು ಜನರ ಮಧ್ಯದಲ್ಲಿ ನಾನು ಎಷ್ಟು ಹಾರ್ಡ್ ವರ್ಕ್, ಯಾಕಂದ್ರೆ ಲಕ್ ನಮ್ ಕೈಲಿ ಇಲ್ವಲ್ಲ, ಹಾರ್ಡ್ ವರ್ಕ್ ಅನ್ನೋದು ನಮ್ ಕೈಲಿದೆ, ಡೆಡಿಕೇಶನ್ ಅನ್ನೋದು ನಮ್ ಕೈಲಿದೆ. ಸೊ ಅದೇ ನಮ್ಗೆ ರಿಸಲ್ಟ್ ಕೊಡೋದು ಅನ್ನೋದು. ಇದು ತುಂಬಾ ಚೆನ್ನಾಗಿ ಇದೊಂದು ಅರೇಂಜ್ಮೆಂಟ್ ಆಗಿದೆ ಅಂಡ್ ಇಟ್ ಇಸ್ ಸೊ ಸಿಂಬಾಲಿಕಲಿ ತುಂಬಾ ಚೆನ್ನಾಗಿ ಇದೊಂದು ಸೆಗ್ಮೆಂಟ್ ಮಾಡಿದ್ದಾರೆ. ವೆರಿ ನೈಸ್, ಇಟ್ ಇಸ್ ಸೂಪರ್ ಸೂಪರ್. ಥ್ಯಾಂಕ್ ಯು ತರುಣ್ ಅವರೇ. ಆ 5 ಚೇರ್ ಆ ಕಲಾ ಸಿಂಹಾಸನದ ಮೇಲೇನೆ ನಿಮ್ಮ ಫೋಕಸ್ ಇರ್ಬೇಕು. ಓಕೆ, ಗುಡ್ ಲಕ್ ಗರ್ಲ್ಸ್, ಗುಡ್ ಲಕ್. ಆಲ್ ರೈಟ್. ಸೊ ಎಲ್ಲಾ ನಟಿಯರಿಗೆ ಇಲ್ಲಿ ಈ ರೆಡ್ ಕರ್ಟನ್ ಹಿಂದೆ ಇದ್ದಂತ ಒಂದು ಸರ್ಪ್ರೈಸ್ ಏನಿತ್ತು ಅದೆಲ್ಲರಿಗೂ ಗೊತ್ತಾಗಿದೆ. ಸೊ ಟಾಪ್ 5 ಫೈನಲಿಸ್ಟ್ ಕೂತ್ಕೊಳ್ಳುವಂತ ಸಿಂಹಾಸನ ಅಲ್ಲಿತ್ತು. ಅದರ ಜೊತೆಗೆ ಈ 5 ಸಿಂಹಾಸನಗಳಲ್ಲಿ ಕೂತ್ಕೊಳ್ಳುವಂತ ಅರ್ಹತೆಯನ್ನ ಪಡೆಯುವಂತ ಆ ಟಾಪ್ 5 ಫೈನಲಿಸ್ಟ್ಗೆ ನಮ್ಮ ಮಾಸ್ಟರ್ ಮೈಂಡ್ ಕಡೆಯಿಂದ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ನಮ್ಮ ನಟಿಯರ ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್ ಪಕ್ಕದಲ್ಲೇ ಇದೆ. ಈಗ ಅವ್ರ ಪಕ್ಕದಲ್ಲಿರುವಂತ ಆ ರೆಡ್ ಬಟ್ಟೆ ಏನಿದೆ ಅದರ ಒಂದು ಅನಾವರಣ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆ ಸರ್ಪ್ರೈಸ್ ಏನು ಅಂತ ಹೇಳಿ. ರಮೇಶ್ ಸರ್, ಜನ ನಟಿಯರಲ್ಲಿ ಯಾರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿ ಆ ಸಿಂಹಾಸನದಲ್ಲಿ ಹೋಗಿ ಕುತ್ಕೋತಾರೋ ಅವರ ಕೈಯಲ್ಲಿ ಇರುತ್ತೆ ಈ ಗೋಲ್ಡನ್ ಟಿಕೆಟ್ ಟು ಫೈನಲ್.
ನಮ್ಮ ನಟಿಯರೆಲ್ಲ ಶೂಟಿಂಗ್ ಸ್ಪಾಟ್ ಅನುಭವವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯನ ನಾವು ಹೇಳಲೇಬೇಕು. ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ನಟಿಯರಿಗೆಲ್ಲ ಮಾಸ್ಟರ್ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ, ಮಾಸ್ಟರ್ ಕ್ಲಾಸ್ ತಗೊಂಡಿದ್ದಾರೆ. ಆ ಮಾಸ್ಟರ್ ಕ್ಲಾಸ್ ಹೇಗಿತ್ತು, ಅಲ್ಲಿ ಏನೇನೆಲ್ಲ ನಡೀತು, ಅವ್ರು ಏನೇನೆಲ್ಲ ಕಲ್ತ್ರು ಅನ್ನೋದನ್ನ ನೋಡೋಣ ಬನ್ನಿ. ನಾವು ಮಾಸ್ಟರ್ ಕ್ಲಾಸ್ಗೆ ಹೋಗೋಣ. ಇವತ್ತು ನಮಗೆ ನಡೀತು ಮಾಸ್ಟರ್ ಕ್ಲಾಸ್ ವಿತ್ ರಮೇಶ್ ಸರ್. ಅವ್ರು ಎಂಟರ್ ಆಗಿದ ತಕ್ಷಣನೇ there's this one warm feeling ಇತ್ತು, and then he greeted us. Hello all. Hello. How to act naturally ಅಂತ ಹೇಳ್ಕೊಟ್ರು. ಈಗ ಫಾರ್ ಇನ್ಸ್ಟೆನ್ಸ್ ನಾನೊಂದು ಸಿಚುವೇಶನ್ ಹೇಳ್ತೀನಿ. ಸಪೋಸ್ ದ ಚಳಿ ಗರ್ಲ್ ಆ ಮೂಡಲ್ಲಿ ಇರುವಂತ ಹುಡುಗಿ ಐ ಲವ್ ಯು ಅಂದ್ರೆ ಹೆಂಗೆ ಹೇಳಿರ್ಬೋದು? I love you. ಓಕೆ, ಆ ಸುಂಟರ್ ಗಾಳಿ ಮುಡಿ I love you. ಚಂದನ ಇಸ್ ಹಿಯರ್. I love you. ಯಾ, ಇಟ್ಸ್ ದ ಸೇಮ್ ಥಿಂಗ್. ಐ ಲವ್ ಯು ಅದೇ ಪದ ಈ ಹುಡುಗಿ ಹೇಳಿದಾಗ ಅದು ಬೇರೆ, ಆ ಹುಡುಗಿ ಹೇಳಿದಾಗ ಬೇರೆ, ಎರಡು ಪದ ಅದು. ನೀವು ಮಾಡುವಂಥ ಪ್ರತಿಯೊಂದು ವಿಷಯದಲ್ಲೂ ಇನ್ನೊಂದು ರೀತಿ ಇದನ್ನ ಹೇಗೆ ಮಾಡಬಹುದು, ಅದೇ ಥರನೇ ಡೈಲಾಗ್ಸು, ಪರ್ಫಾರ್ಮೆನ್ಸು. ಈ ಸೀನ್ ಪೇಪರ್ ಹೇಗೆ ಬರುತ್ತೆ ಅಂದರೆ, ಲೆಟ್ ಮಿ ಟೆಲ್ ಯು, ಸಿ ಆಸ್ ಅ ಡೈರೆಕ್ಟರ್ ಹೌ ಐ ಡೂಸ್ ಇಷ್ಟಿರುತ್ತೆ ಅದರಲ್ಲಿ. ಟೋಟಲಿ 26 ಕಡೆ ಕ್ಯಾಮ್ರಾ ಮೂವ್ ಆಗುತ್ತೆ ಈ ಒಂದು 3 ಶೀಟ್ಗೆ. ಒಂದು ಸೀನನ್ನ ಕೊಟ್ಟು ಆಕ್ಟ್ ಮಾಡಿಸಿ ನಮ್ಮ ಕೈಲಿ ಅದು ನಾವು ಹೇಗೆ ಕಾಣಿಸ್ತೀವಿ ಅಂತ ಹೇಳಿ ಅಲ್ಲೇ ಎಡಿಟ್ ಮಾಡಿ ಕೂಡ ನಮಗೆ ಮಾನಿಟರ್ ಅಲ್ಲಿ ತೋರಿಸಿದ್ರು. ಹಿಂಗೆ ಬಂದು ಹಿಂಗೆ ಕೂರ್ತಾಳೆ, ಓಕೆನಾ, ಇವರಿಬ್ಬರು ಈಗ ಕ್ಯಾಪ್ಚರ್ ಆಗ್ಬೇಕು, ನನಗೆ ಇಬ್ಬರು ಸೆಟಪ್ ಮಾಡ್ತೀನಿ ಅನ್ನೋದು ಒಂದು ಶಾರ್ಟಲ್ಲಿ ಮುಗಿಸ್ತೀವಿ ನಾವು. ಆಕ್ಷನ್. ನನಗೆ ಮದುವೆ ಇಷ್ಟ ಇಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ಮೋಸ್ಟ್ ಆಫ್ ದ ಸೀನ್ಸ್ ಅಲ್ಲಿ ಆ ಮಾಸ್ಟರ್ ಶಾಟ್ ಅಂತ ಇಬ್ಬರನ್ನ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ, ಆಮೇಲೆ ಒಬ್ಬರು ಆರ್ಟಿಸ್ಟ್ ಬಿಟ್ಬಿಡ್ತಾರೆ. ನೀವು ಸೋಲ್ ಆಗಿ ಈ ಕ್ಯಾಮ್ರಾ ಮುಂದೆ ಅದೇ ಡೈಲಾಗ್ನ ಅದೇ ಇಮೋಷನ್ ಜೊತೆ ಕೊಡ್ಬೇಕು. ಓಕೆ, ಈಗ ಎಲ್ಲಿ ನೋಡೋದು, ಎದುರುಗಡೆ ಯಾರು ಇಲ್ಲ. ಡೈರೆಕ್ಟರ್ ಹೇಳ್ತಾರೆ ಈ ರೈಟ್ ಆಫ್ ಕ್ಯಾಮ್ರಾ ಅಂತ ಹೇಳ್ತಾರೆ, ಅಥವಾ ಲೆಫ್ಟ್ ಆಫ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಓಕೆ, ಇಲ್ಲೇ ನೋಡ್ಕೊಂಡು ಹೇಳಿ ಆ ಡೈಲಾಗ್ನ. ಆಕ್ಷನ್. ಏನ್ರಿ ನೀವು ಗೊತ್ತಿಲ್ವಾ ನಿಮ್ಗೆ? ಲುಕ್ ಅಟ್ ದಿಸ್ ಲೆಫ್ಟ್ ಅಂಡ್ ಟೆಲ್ ಸೇಮ್ ಡೈಲಾಗ್. ಮನೇಲಿ ಎಲ್ರು ಕಣ್ತಪ್ಸ್ ಬರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇದೆರಡರ ಡಿಫರೆನ್ಸ್ ಏನಾಗುತ್ತೆ ಅಂತ ಎಡಿಟ್ ಮಾಡಿ ತೋರಿಸ್ತಾರೆ ನಿಮಗೆ. ಸ್ವಲ್ಪ ಎಡಿಟ್ ಮಾಡಿ ತೋರಿಸಿ ಅವರಿಗೆ. ಸೊ ವೆನ್ ಐ ಟೇಕ್ ಅ ಕ್ಲೋಸ್ ಅಪ್, ನಾನು ಇಲ್ಲಿ ಇಟ್ಟಾಗ ಈಗ ಆರಾಧನ ಇಲ್ಲ ಅಂದಾಗ ನಾವು ರೈಟ್ ಸೈಡ್ ನೋಡಿ ಅಂತ ಹೇಳ್ತೀವಿ. ಈ ಥರ ಮ್ಯಾಚ್ ಆದ್ರೆ ಮ್ಯಾಚ್ ಆಗುತ್ತೆ ಆ ಮಾಸ್ಟರ್ ಶಾಟ್ಗೆ. ಲೆಫ್ಟ್ ಆಫ್ ಕ್ಯಾಮ್ರಾ ನೋಡಿದ್ರೆ ಆ ಶಾಟ್ಗೆ ಮ್ಯಾಚ್ ಆಗುತ್ತೆ. ದಿಸ್ ಜಸ್ಟ್ ದ ಬಿಗಿನಿಂಗ್. ಓಕೆ, ಇದ್ರಲ್ಲಿ ಏನೇನು ಕರೆಕ್ಷನ್ಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಇಂಥ ಗೈಡೆನ್ಸ್ ಸಿಕ್ಬಿಟ್ರೆ ಏನಾದ್ರೂ ಮಾಡ್ಬೋದಪ್ಪ, ನಮ್ಮ ಕೈಲೂ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಧೈರ್ಯ. ಪ್ಲೀಸ್ ಡೂ ಯರ್ ಬೆಸ್ಟ್. ಗುಡ್ ಲಕ್. ಗುಡ್ ಲಕ್. ಯೆಸ್. ವಾವ್. ಮೊದಲನೇದಾಗಿ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅಂದ್ರೆ ಶೂಟಿಂಗ್ ಸ್ಪಾಟ್ ಹೋಗೋಕ್ಕಿಂತ ಮುಂಚೆ ಒಂದು ಪೂರ್ವ ತಯಾರಿ ಅಂತ ಏನ್ ಕರಿತೀವಿ ಅದೇನಿರ್ಬೇಕು, ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಕ್ಲೋಸ್ ಅಪ್ ಅಲ್ಲಿ ಹೇಗೆ ಮಾತಾಡಬೇಕು, ವೈಡ್ ಅಲ್ಲಿ ಹೇಗೆ ಆಕ್ಟ್ ಮಾಡಬೇಕು, ಯಾವ ತರ ನಮ್ ಲುಕ್ ಇರಬೇಕು, ನಮ್ಮ ಅಪಿಯರೆನ್ಸ್ ಹೇಗಿರ್ಬೇಕು, ಅದನ್ನ ಅಲ್ಲೇ ಕ್ಯಾಮರಾದಲ್ಲಿ ಶೂಟ್ ಮಾಡಿಸಿ ಎಡಿಟ್ ಮಾಡಿಸಿ ಮಾನಿಟರ್ ಅಲ್ಲಿ ಅವರಿಗೆ ತೋರಿಸಿ ಅದರ ಕರೆಕ್ಷನ್ ನ ಕೂಡ ಅವ್ರು ಕಲ್ಸ್ಕೊಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಕಲಿಕೆ ನಿಮ್ಗೆ ಆಚೆ ಎಲ್ಲೂ ಸಿಗಲ್ಲ. ಇದು ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಕಡೆಯಿಂದ ಸಿಗ್ತಾ ಇದೆ ಅಂತಂದ್ರೆ ನನ್ನ ಪ್ರಕಾರ ನೀವು ಆಲ್ರೆಡಿ ಅರ್ಧ ಮುಕ್ಕಾಲ್ ಭಾಗ ವಿನ್ನರ್ ಆಗ್ಬಿಟ್ಟಿದ್ದೀರಾ ನೀವು. ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮಾಸ್ಟರ್ ಕ್ಲಾಸ್. ಮೊದಲನೇದಾಗಿ ಬರ್ತಾ ಇರುವಂತಹ ನಟಿ ಅವರ ಶೂಟಿಂಗ್ ಸ್ಪಾಟ್ ನ ಅನುಭವಗಳು ಹೇಗಿರುತ್ತೆ ಅಂತ ಕೇಳೋಣ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಪ್ರಿಟಿ ಪ್ರಿಯಾಂಕಾ. ಪ್ರಿಟಿ ಪ್ರಿಯಾಂಕಾ, ನೀವು ಯಾವ ಸೀರಿಯಲ್ ಅಲ್ಲಿ ಭಾಗವಹಿಸಿದ್ರಿ? ನಾನು ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ act ಮಾಡ್ದೆ. ಇಲ್ಲ ಸರ್, ಜೀ ಕನ್ನಡದ ಅತ್ಯದ್ಭುತವಾದಂತಹ ಪಾತ್ರಗಳಲ್ಲಿ ಒಂದು ಹೆಂಡತಿ ಬಗ್ಗೆ ಇಷ್ಟೋ ಪೊಸೆಸಿವ್ ಆಗಿರುವಂತಹ ಒಂದು ಪಾತ್ರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಪಾತ್ರದ ಜೊತೆಗೆ ನಮ್ಮ ಪ್ರಿಯಾಂಕಾ ಅವರ ಅಭಿನಯ ಹೇಗೆ ಬ್ಲೆಂಡ್ ಆಗಿದೆ ಅನ್ನೋದನ್ನ ಈ ಸೀನ್ ಅಲ್ಲಿ ನೋಡೋಣ. ಸೀನ್ ಪ್ಲೀಸ್. ಜಾನ್ವಿ ಅವರೇ, ನೀವು ರಿಸಲ್ಟ್ ನೋಡಿದ್ದು ಆಯ್ತು, ಖುಷಿ ಪಟ್ಟಿದ್ದು ಆಯ್ತು, ಈಗಲಾದ್ರೂ ಮನೆಗೆ ಹೋಗೋಣ. ಅಲ್ಲಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ, ಟಕ್ಕಂತ ಹೋಗ್ಬರ್ತೀನಿ. 5 ನಿಮಿಷ ಹೋಗ್ಬನ್ನಿ.
ಜಯ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ಸಾರಿ. ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ನೇರವಾಗಿ ಮಾತಾಡಿ. ಹಾ, ಹೇಳ್ತೀನಿ. ಎಲ್ಲರೂ ಪ್ರೀತಿ ಹಾಕಿನ ಹಾರಾಡೋಕ್ ಬಿಟ್ರೆ ನೀವು ಬಂಗಾರದ ಪಂಜರದಲ್ಲಿ ಕೂಡ ಹಾಕ್ಬಿಟ್ಟಿದ್ದೀರಾ. ಅದೇ ಜಾನ್ವಿ ಅವ್ರನ್ನ ನೀವು ಅತಿಯಾಗಿ ಪ್ರೀತಿ ಮಾಡೋದು, ಹೊರಗಡೆನೂ ಬಿಡದೆ ಮನೇಲೆ ಕೂಡ ಹಾಕಿರೋದು, ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮನೇಲಿ CCTV ಇಟ್ಟು ಅವ್ರನ್ನ ಅಬ್ಸರ್ವ್ ಮಾಡೋದು, ಜಾನ್ವಿ ಅವರು ಯಾರ ಜೊತೆ ಆದ್ರೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರು ಪೊಸೆಸಿವ್ ಆಗೋದು. ನಾನು ಮನಸಾರೆ ಪ್ರೀತಿ ಮಾಡೋ ಜಾನ್ವಿಗೆ ನಾನು ಯಾಕೆ ಹೀಗೆಲ್ಲ ಮಾಡಲಿ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇರಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಿಮಗೆ. ಹಲೋ ಜಯಂತ್ ಸರ್, ನಾನು ಸುಮ್ಮನೆ ಹಾಗೆಲ್ಲ ಮಾತಾಡಲ್ಲ, ಎಲ್ಲ ಪ್ರೂಫ್ ಇಟ್ಕೊಂಡೇ ಮಾತಾಡೋದು. ಈ ವಿಷಯ ಜಾನ್ವಿ ಅವ್ರಿಗೂ ಅಥವಾ ಶ್ರೀನಿವಾಸ್ ಅವ್ರಿಗೂ ಗೊತ್ತಾದ್ರೆ ನಿಮ್ಮ ಕತೆ ಏನಾಗ್ಬೋದು ಯೋಚನೆ ಮಾಡಿ. ನೋಡಿ ಮಿಸ್ ಪ್ರಿಯಾಂಕಾ, ಮಿಸ್ ಪ್ರಿಯಾಂಕ್, ನಿಮಗೆ ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಇಂಥ ಬೆದರಿಕೆಗಳಿಗೆಲ್ಲ ಹೆದರೋನಲ್ಲ ನಾನು. ಕೂಲ್ ಮುದ್ದು ಮರಿ, ಕೂಲ್. ಈ ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ. ಭಯ ಆಗ್ತಿದ್ಯಾ ಜಯಂತ್ ಸರ್? ನೋ ಪ್ರಿಯಾಂಕಾ ಅವರೇ, ನಿಮ್ಗೇನು ಬೇಕು ಕೇಳಿ. ನಾನು ಏನ್ ಕೇಳಿದ್ರು ಕೊಡ್ತೀರಾ? ಅಬ್ಸಲ್ಯೂಟ್ಲಿ. ಆದರೆ ಈ ವಿಷಯ ಇಲ್ಲ ಬಿಟ್ಬಿಡ್ಬೇಕು, ರೈಟ್? ನನಗೆ ನೀವೇ ಬೇಕು ಜಯಂತ್. ವಾಟ್? ಹೌದು ಜಯಂತ್, ನೀವು ಜಾನ್ವಿ ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಇಷ್ಟಪಡ್ತೀನಿ. ನೀವು ಜಾನ್ವಿ ಅವ್ರ ಮೇಲೆ ಎಷ್ಟು ಪೊಸೆಸಿವ್ ಆಗಿದ್ದೀರೋ ಅದ್ರ 2ರಷ್ಟು ನಾನು ನಿಮ್ಮ ಮೇಲೆ ಪೊಸೆಸಿವ್ ಆಗಿದ್ದೀನಿ. ನೀವು ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಜಾನ್ವಿ ಅವ್ರು ಬರ್ತಿದ್ದಾರೆ, ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಇವ್ರು ಯಾರು? ಇವರು ಹಾಯ್ ಜಾನ್ವಿ ಅವ್ರೆ. ಹಾಯ್, ನನ್ನ ಹೆಸರು ಪ್ರಿಯಾಂಕಾ ಅಂತ. ಮೊದಲು ಜಯಂತ್ ಅವ್ರ ಆಫೀಸಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಇವಾಗ ನಂದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಜಯಂತ್ ಅವರೇ, ನೀವೇನೋ ನನ್ನ ಬಗ್ಗೆ ಹೇಳೇ ಇಲ್ವಾ? ಚಿನ್ನುಮರಿ, ವಾಟ್ ಶಿ ಸೇಯಿಂಗ್ ಇಸ್ ರೈಟ್. ನಾನೇ ಮರ್ತು ಬಿಟ್ಟಿದ್ದೆ. ಪರವಾಗಿಲ್ಲ, ಆದ್ರೆ ಇವ್ರು ನಮ್ಮ ಮದ್ವೆಲಿ ಕಾಣಿಸ್ಲೇ ಇಲ್ಲ ಅಲ್ವಾ? ಹೌದು, ಸ್ವಲ್ಪ ಬ್ಯುಸಿ ಇದ್ದೆ, ಬರಕ್ಕಾಗ್ಲಿಲ್ಲ. ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಅಫ್ಕೋರ್ಸ್, ಜಯಂತ್ ಅವ್ರು ಕರೆದ್ರೆ ಖಂಡಿತವಾಗ್ಲೂ ಬರ್ತೀವಿ. ಏನು ಸಂಕೋಚ ಬೇಡ, ಬನ್ನಿ. ದಿನ ಥ್ಯಾಂಕ್ ಯು ರೀ, ಹೊರಡೋಣ. ಶೋರ್. ಹುಷಾರಾಗಿ ಬನ್ನಿ ಜಯಂತ್. ಐ ವಿಲ್ ಮೀಟ್ ಯು ಸೂನ್. ಏನು ಪ್ರಿಯಾಂಕಾ, ಇಡೀ ಕರ್ನಾಟಕ ಮೆಚ್ಚಿರುವಂತ ಪಾತ್ರ ಅದು. ಆ ಪಾತ್ರಧಾರಿಗೆ ಸವಾಲ್ ಹಾಕುವಂತ ಪಾತ್ರವನ್ನ ಪ್ರಿಯಾಂಕಾ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಂಗೆ ಆ ಧೈರ್ಯ ಸಖತ್ ಇಷ್ಟ ಆಯ್ತು. ವೆರಿ ಗುಡ್ ಪ್ರಿಯಾಂಕ್, ವೆರಿ ಗುಡ್. ಬಟ್ ಅವರ ಮುಂದೆ ಆಕ್ಟ್ ಮಾಡುವಂತ ಒಂದು ಅನುಭವ ಹೇಗಿತ್ತು? ಇಲ್ಲಿ ಮಹಾನಟಿಲ್ ಮಾಡ್ದಂಗೆ ಅಲ್ಲಿರ್ಲಿಲ್ಲ. ಇಲ್ಲಿ ಹೆಂಗಂದ್ರೆ ಮೆಂಟರ್ಸ್ ಇರ್ತಾರೆ, ಅವ್ರ ತರ ರಿಹರ್ಸಲ್ ಎಲ್ಲ ಮಾಡಿ ಮೆಂಟರ್ಸ್ ಹತ್ರ ಎಲ್ಲ ಹೇಳ್ಸ್ಕೊಂಡು ಇಲ್ಲಿ ಬೇರೆ ತರ ಇರುತ್ತೆ. ಬಟ್ ಟೋಟಲಿ ಡಿಫ್ರೆಂಟ್ ಅದು.
ಚೆನ್ನಾಗಿತ್ತು. ವಿಘ್ನೇಶ್ ಸರ್ ಆಗಿರ್ಬೋದು, ಅಲ್ಲಿ ಗಣೇಶ್ ಶಾಸ್ತ್ರಿ ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಪ್ರಾಂಪ್ಟ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ರು. ವೆರಿ ನೈಸ್, ಸೂಪರ್. ಸೊ ಹಾಗಾದ್ರೆ ನಿಮ್ಮ ಈ ಸವಾಲಿನ ಅಭಿನಯ ಎಷ್ಟು ಚೆನ್ನಾಗಿತ್ತು ಅನ್ನೋದು ಹೇಳ್ತಾರೆ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರು. ಏನ್ ಇದನ್ನ ಡಬ್ಬಿಂಗ್ ಮಾಡಿಬಿಟ್ರೆ ತೆಲುಗುನಲ್ಲೂ ವರ್ಕ್ ಆಗುತ್ತೆ, ಡಬ್ಬಿಂಗ್ ಮಾಡಿಬಿಟ್ರೆ ಹಿಂದಿನಲ್ಲೂ ಹಿಂದಿ ಸೀರಿಯಲ್ ತರನೇ ಕಾಣಿಸುತ್ತೆ. ಇದು ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಥ್ಯಾಂಕ್ ಯು ಸರ್. ಅಷ್ಟು ಪ್ಯೂರ್ ಅಂಡ್ ಕ್ಲೀನ್ ಆಗಿತ್ತು. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಸಖತ್ ಇಂಟೆಲಿಜೆಂಟ್ ಆಕ್ಟಿಂಗ್ ಇದು, ತುಂಬಾ ಇಂಟೆಲಿಜೆಂಟ್ ಆಕ್ಟಿಂಗ್ ಇದು. ದೇರ್ ಆರ್ ಫ್ಯೂ ಶಾರ್ಟ್ಸ್ ಆ ಕ್ಲೋಸ್ ಅಪ್ ಅಲ್ಲೂ ವಾವ್ ಅನ್ಸುತ್ತೆ. ನೀವು ಅಲ್ಲಿಂದ ಹಿಂಗ ನಡ್ಕೊಂಡು ಅವ್ರನ್ನ ಒಂದು ರೌಂಡ್ ಆಗ್ತಾ ಹೋದಾಗ ಅವ್ರ ಹಿಂದೆ ಇಲ್ಲೆಲ್ಲೋ ಇಲ್ಲಿ ಶೋಲ್ಡರ್ ಹತ್ರ ಬಂದಾಗ ಒಂದ್ ಚಿಕ್ಕ ಪಾಸ್ ಆಗಿ ಒಂದು ಲುಕ್ ಬರುತ್ತೆ ಹಿಂಗೆ. ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರು ಅಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಅಲ್ಲಿ ಸ್ಲೋ ಮೋಷನ್ ಮಾಡಿ ಅದಕ್ಕೊಂದು ರೀ ರೆಕಾರ್ಡಿಂಗ್ ಹಾಕ್ತಾರೆ. ನೆಕ್ಸ್ಟ್ ಅದಾಗಿ ನಿಂಗೇನ್ ಬೇಕು ಅಂತ ಏನೋ ಹತ್ರ ಕೇಳಿದಾಗ ಅಲ್ಲಿಂದ ಕ್ಲೋಸ್ ಟು ಇಲ್ಲಿ ಕಿವಿ ಹತ್ರ ಬಂದು ನೀನೇ ಬೇಕು ಅಂದ್ರೆ ಅಲ್ಲಿ ಲವ್ ಇದೆ, ಆ ವಿಲನಿಶ್ ಇದೆ, ಅಂಡ್ ನಾನ್ ಸುಪೀರಿಯರ್ ಅನ್ನೋದೊಂದು ಫೀಲಿಂಗ್ ಇದೆ. ದಟ್ ವಾಸ್ ಆಲ್ ವಾವ್ ಮೂಮೆಂಟ್ಸ್ ಇನ್ ದಿಸ್ ಹೋಲ್ ಕ್ಲಿಪ್. ಥ್ಯಾಂಕ್ ಯು ಸರ್. ಐ ಥಿಂಕ್ ಯು ಹ್ಯಾವ್ ಟ್ರಾವೆಲ್ಡ್ ಅ ಗ್ರೇಟ್ ವೇ. ಎಲ್ಲ ಪೊಟೆನ್ಷಿಯಲ್ ಇದೆ ನಿಮಗೆ ಫೈನಲ್ಸ್ ಹೋಗೋದಕ್ಕೆ. ಸೊ ಗುಡ್ ಲಕ್ ಯಾರ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವಾವ್ ಪ್ರಿಯಾಂಕಾ, ವಾವ್. ವಾವ್, ಥ್ಯಾಂಕ್ ಯು ಸರ್. ನೀವು ಫಸ್ಟ್ ಟೈಮ್ ಟಿವಿ ಸೀರಿಯಲ್ ಅಲ್ಲಿ ಒಂದು ಎಪಿಸೋಡ್ ಮಾಡ್ತಾರೆ ನಮ್ಗೆ ಅನ್ನಿಸ್ಲೇ ಇಲ್ಲ. ಯು ಮ್ಯಾಚ್ಡ್. ಥ್ಯಾಂಕ್ ಯು ಸರ್. ಬಹಳ ಇಷ್ಟ ಆಯ್ತು ನನಗೆ ನಿಜವಾಗ್ಲೂ. ಲಕ್ಷ್ಮೀ ನಿವಾಸ್ ಅಲ್ಲಿ ಈ ಟ್ರ್ಯಾಕ್ ಇಲ್ಲ ಅಂದ್ರೆ ಇದನ್ನೊಂದು ಸಪರೇಟ್ ಟ್ರ್ಯಾಕ್ ಆಗಿ ಶುರು ಮಾಡ್ಬೋದು. ಒಂದು ಹೊಸ ಕಳೆ ಬಂದ್ಬಿಡುತ್ತೆ ಸೀರಿಯಲ್ಗೆ, ಅಷ್ಟು ಅನ್ನಿಸ್ತು ನನಗೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. Yes, ma'am. ರೆಡಿ? Yes, ma'am. ಓಕೆ ತರುಣ್ ಅವರೇ. ಇಟ್ ಈಸ್ ಅ ಬ್ಲಾಕ್ ಬಸ್ಟರ್. ಮಹಾನಟಿಯ ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಪ್ರಿಯಾಂಕಾ ಅವರಿಗೆ ಅದು ಈ ಹಂತದಲ್ಲಿ ಸಿಕ್ಕಿದೆ ಬ್ಲಾಕ್ ಬಸ್ಟರ್. ವಾವ್ ಪ್ರಿಯಾಂಕಾ, ಈಗ ಹೇಳಿ, ಹೌ ಆರ್ ಯು ಫೀಲಿಂಗ್? ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಸ್ಟಾರ್ಟಿಂಗು ನಾನು ಇದೆಲ್ಲ ಮಾಡಿ ಬಂದ್ಮೇಲೆ ಮನೆಗೆ ಹೋದ್ಮೇಲೆ ಅನಿಸ್ತು ತುಂಬ ಸೆಟಲ್ ಆಗೋಯ್ತಾ ಅಥವಾ ಎಕ್ಸ್ಪ್ರೆಷನ್ ಮಾನಿಟರ್ ನೋಡಕ್ ಬಿಟ್ಟಿಲ್ಲ ಅಲ್ಲಿ. ಸೊ ತುಂಬ ಭಯ ಇತ್ತು ಇವತ್ತೇನಾಗುತ್ತೋ. ಸೊ ಇದು ಈ ಥರ ಬಂದಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹ್ಯಾಪಿ. ಬ್ಲಾಕ್ ಬಸ್ಟರ್, ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಗೋಲ್ಡನ್ ಬಜಾರ್ನ ತಗೊಂಡಿರೋ ನಿಮಗೆ ಬೆಸ್ಟ್ ವಿಶಸ್ ಒಬ್ರು ಕೊಡ್ಬೇಕಂತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ಲಾಕ್ ಬಸ್ಟರ್ ಮಿಸ್ ಪ್ರಿಯಾಂಕಾ. ಜಯಂತ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ನಮಸ್ತೆ, ವೆಲ್ಕಮ್ ಟು ಮಹಾನಟಿ. ಅಲ್ಲ, ಅವ್ರ ಡೈಲಾಗ್ ಅಲ್ಲಿ ಹೇಳಿದ್ರು ನಟ ಭಯಂಕರ ಅಂತ ಹೇಳ್ಬಿಟ್ಟು. ಜಯಂತ್ ಅವ್ರು ಎಷ್ಟು ಅಭಿಮಾನಿಗಳನ್ನ ಪಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಮಹಾನಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮ್ಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾನಟಿಯ ಪ್ರಿಯಾಂಕಾ ಅವ್ರ ಜೊತೆ ನೀವು ಒಂದು ಅಭಿನಯಿಸೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರಿ. ಅಂಡ್ ಅವರಿಗೆ ಆ ಅಭಿನಯದಿಂದ, ಆ ಸೀನಿಂದ ಇವತ್ತು ಬ್ಲಾಕ್ ಬಸ್ಟರ್ ಸಿಕ್ಕಿದೆ. ಸೊ ಇವರಿಗೆ ಹೇಗೆಲ್ಲ ಆಕ್ಟಿಂಗ್ ಅಲ್ಲಿ ನೀವು ಹೆಲ್ಪ್ ಮಾಡಿದ್ರಿ ಸರ್? ಏನೆಲ್ಲ ಹೇಳ್ಕೊಟ್ರಿ? ಅಂದ್ರೆ ಒಂದು ಪೇಪರ್ ಮೇಲೆ ಒಂದು ಸೀನ್ ಅಂತ ಬರ್ದಿರ್ತಾರೆ. ಅದನ್ನ ಒಂದು ಕ್ಯಾಮ್ರಾಗ ನಾವು ಒದಗಿಸ್ಕೊಡುವಾಗ ಆ ಲೈನ್ಗಳ ಮಧ್ಯೆ, ಸಾಲುಗಳ ಮಧ್ಯೆ ಏನಿದೆ ಅದು ನಮ್ಮ ಕೆಲಸ ಅಂತ ನನ್ಗನ್ಸುತ್ತೆ. ಆ ರಸೋತ್ಪತ್ತಿ ಮಾಡ್ಕೊಡಕ್ಕಾದ್ರೆ ಐ ಥಿಂಕ್ ದಟ್ ಇಸ್ ವೇರ್ ವಿ ಕ್ಯಾನ್ ಡೂ ಸಮ್ ಬಿಟ್ ಆಫ್ ವರ್ಕ್. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ಜಯಂತರ ಕ್ಯಾರೆಕ್ಟರ್ ಮುಂದೆ ಬಂದು ಮಾಡಬೇಕು ಅನ್ನೋದಾದ್ರೆ ದಟ್ ವಾಸ್ ದ ನೆಸೆಸರಿ ಥಿಂಗ್. ಎಸ್. ಸೊ ಬಿಟ್ವೀನ್ ದ ಲೈನ್ಸ್ ವಾಟ್ ಮ್ಯಾಜಿಕ್ ಇಸ್ ದೇರ್. ಐ ಥಿಂಕ್ ದಟ್ ವಾಸ್ ವೆರಿ ಬ್ಯೂಟಿಫುಲ್. ಲವ್ಲಿ, ಲವ್ಲಿ. ಅಂಡ್ ಇವತ್ತು ಎಲ್ಲೆಡೆ ಕನ್ನಡಿಗರು ಮಾತಾಡ್ತಾ ಇರುವಂತ ಒಂದು ಪಾತ್ರ ಅಂತಂದ್ರೆ ನಮ್ಮ ಜಯಂತ್ ಅವರ ಪಾತ್ರ. ಎಲ್ಲರೂ ಜಯಂತ್ ಅವ್ರನ್ನ ಯಾವ ಲೆವೆಲ್ಗೆ ತಮ್ಮ ಲೈಫಲ್ಲಿ ಆವರಿಸ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ನಿಮ್ಮ ಆಕ್ಚುಲ್ ಹೆಸರು ಏನನ್ನೋದು ಯಾರು ತಿಳ್ಕೊತಾ ಇಲ್ಲ. ಎಲ್ರಿಗೂ ನೀವು ಜಯಂತೆ. ನಿಮ್ಮ ನಿಜವಾದ ಹೆಸರು ಏನ್ ಸರ್? ನನ್ನ ಹೆಸರು ದೀಪಕ್ ಸುಬ್ರಹ್ಮಣ್ಯ ಅಂತ. ನಾನು 2004-5 ನಾಟಕಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಈ ಸೀರಿಯಲ್ ಮಾಡಕ್ ಮುಂಚೆ ಆಕ್ಚುಲಿ 10 ಸಿನಿಮಾ ಮಾಡಿದ್ದೀನಿ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ದಟ್ ಇವತ್ತು ಜಯಂತ್ ಅನ್ನೋ ಹೆಸರು ಮೂಲಕ ನನ್ನೆಲ್ಲ ಪರಿಚಯ ಮಾಡ್ಕೋತಿದ್ದಾರೆ ಅಥವಾ ನನ್ನ ಗುರುತಿಸ್ತಾ ಇದ್ದಾರೆ. ದಟ್ ಇಸ್ ವೆರಿ ಬ್ಯೂಟಿಫುಲ್ ಫಾರ್ ಅ ಪರ್ಸನ್ ಆಸ್ ಅನ್ ಆಕ್ಟರ್ ಟು ಗ್ರೋ. ಹಾಗಾಗಿ ಐ ಹಂಬ್ಲಿ ಅಕ್ಸೆಪ್ಟ್ ಆಲ್ ದಟ್ ಇಸ್ ಕಮಿಂಗ್ ಮೈ ವೇ. ಸೊ ಅಂದ್ರೆ ಜಯಂತ್ ಹಿಟ್ಟಾಗಬೇಕು ಅಂದ್ರೆ ದೀಪಕ್ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಸರ್. ಅದು ದೀಪಕ್ ಅವರ ಪರಿಶ್ರಮದಿಂದಾನೇ ಜಯಂತ್ ಇವತ್ತು ಅಷ್ಟು ಕೋಟ್ಯಾಂತರ ಹೃದಯಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಇವತ್ತು ಜಯಂತ್ ಅವರ ಪಾತ್ರ, ಆ ಅಭಿನಯ ಬಗ್ಗೆ ಮಾತಾಡ್ತಿದ್ರೆ, ಆ ಕ್ಯಾರೆಕ್ಟರ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಆ ಧಾರಾವಾಹಿಯ ಜಯಂತ್ ಅವರ ಐಕಾನಿಕ್ ಸೀನ್ ಒಂದಿದೆ, ಅದನ್ನ ಪ್ಲೇ ಮಾಡ್ಬೇಕು, ಇಲ್ಲಿ ನಾವೆಲ್ಲರೂ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಸೀನ್ ಪ್ಲೀಸ್.
ನಮ್ಮಿಬ್ಬರ ಪ್ರೀತಿ ಮಧ್ಯೆ ಮೂರನೇ ವ್ಯಕ್ತಿ ಯಾರು ಬರಬಾರ್ದು. ಜಾನ್ವಿ ಅವರೇ, ನಿಮಗೆ ಜಿರಳೆ ಕಂಡ್ರೆ ಭಯನಾ? ಭಯ ಅಂತಲ್ಲ, ಆದರೆ ಅದು ಮೈ ಮೇಲೆಲ್ಲ ಹರಿದಾಡಿದ್ರೆ ಒಂಥರ ಹಿಂಸೆ ಆಗುತ್ತೆ. ಹತ್ತ ಮರಣ. ನನ್ನ ಹೆಂಡತಿ ಮೈ ಮೇಲೆ ಹರಿದಾಡೋ ಅಷ್ಟು ಧೈರ್ಯನಾ ನಿಂಗೆ? ನಾನು ಮಾತ್ರ ಅವ್ರನ್ನ ಮುಟ್ಬಹುದು, ಗೊತ್ತಿದೆ ಅಲ್ವಾ? ಅವರು ನನಗೆ ಮಾತ್ರ ಸ್ವಂತ. ಅಷ್ಟೆಲ್ಲ ಗೊತ್ತಿದ್ರು ನೀನು ಅವ್ರಿಗೆ ಕಷ್ಟ ಕೊಟ್ಬಿಟ್ಟೆ ಅಲ್ವಾ? ತಪ್ಪು ಮಾಡಿಬಿಟ್ಟೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡಿ ಅದನ್ನ. ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಇವತ್ತು ಗೊತ್ತಿಲ್ಲದೆ ಬಂದಿದೆ, ನಾಳೆ ಗೊತ್ತಿದ್ದು ಬರುತ್ತೆ. ಜಾನ್ವಿ ಅವರೇ, ನಿಮ್ಮ ಮೈ ಮಟ್ಟಿದೆ ಅಂದಮೇಲೆ ಅದು ತಪ್ಪು ಮಾಡಿದೆ. ಆ ತಪ್ಪಿಗೆ ನಾನು ಶಿಕ್ಷೆ ಕೊಡಲೇಬೇಕು, ಅದು ಅನುಭವಿಸ್ಲೇಬೇಕು. ಒಂದು ಸ್ಪೆಷಲ್ ಮಿಲ್ಕ್ ಶೇಕ್ ಕುಡಿದ್ರಲ್ಲ ಆಫ್ಟರ್ ಎಫೆಕ್ಟ್ಸ್. ಎಲ್ಲ ಸದ್ಯ ಶೂಟಿಂಗ್ ಮಾಡ್ತಿದ್ರಿಂದ ಸೈಡ್ಗಿಟ್ಟು ನಮಗೆ ಗೊತ್ತಿರೋ ಹಾಗೆ ಬರೀ ಹಾಲು ಕುಡಿದ್ವಿ ಮ್ಯಾಮ್, ಪರವಾಗಿಲ್ಲ, ಇಟ್ಸ್ ಓಕೆ. ದೇವ್ರೆ, ಬಟ್ ಏನ್ ಗೊತ್ತಾ, ಆ ರೀತಿ ಒಂದು ಪಾತ್ರ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಸೈಕೋತನ ಇರಬೇಕು. ಅದನ್ನ ಅವ್ರು ಕೇವಲ ಕಣ್ಣುಗಳಿಂದಾನೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದು ನಮ್ಗೇನೆ ಮೈಯಲ್ಲಿ ಒಂಥರ ಆಗ್ಬಿಡುತ್ತೆ, ಯಾರಪ್ಪ ಇವರು ಅನ್ನೋ ಥರ. ಅದು ನಿಜವಾದ ಅಭಿನಯ ಅಂತಂದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನಾಗಲೇ ಹೇಳ್ದಂಗೆ ಅದ್ಭುತವಾಗಿತ್ತು. ಅಕಸ್ಮಾತ್ ಪ್ರಿಯಾಂಕಾ ಬಂದಿರೋಂತಹ ಟ್ರ್ಯಾಕನ್ನು ನಾವೇನಾದರೂ ಸೀರಿಯಲಲ್ಲಿ ಕಂಟಿನ್ಯೂ ಮಾಡಿದ್ರೆ ಆ ಸೀರಿಯಲ್ಗೆ ಒಂದು ಹೊಸ ತಿರುವು ಸಿಗುತ್ತೆ, ಒಂದು ಹೊಸ ಆಯಾಮ ಸಿಗುತ್ತೆ. ಅದನ್ನ ಯಾಕೆ ನಾವು ಮಹಾನಟಿಯಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ ನಾನು ಅದಕ್ಕಾಗಿ ಒಂದು ಪ್ರಾಪರ್ಟಿ ತರಿಸಿದ್ದೀನಿ. ತಗೊಂಬನ್ನಿ ಫಸ್ಟ್. ಜಯಂತ್ ಸರ್, ನಾನು ಹೀಗೆ ಇಟ್ಕೊಂಡಿರ್ತೀನಿ, ಅದೇನು ಅನ್ನೋದನ್ನ ನೀವೇ ಇದನ್ನ ಓಪನ್ ಮಾಡಿ ಹೇಳಿ. ಖಂಡಿತ, ಏನು ಅನ್ನೋದಕ್ಕೆ ಗೆಸ್ ಮಾಡ್ತಾ ಇದ್ದೀನಿ ನಾನು. ಇದು ಅಂತಿಂತ ಹಾಲಲ್ಲ. ಈಗ ಇದು ಪ್ರಿಯಾಂಕಾ, ಅದನ್ನ ಈಗ ನಿನ್ ಕೈಲಿ ಇಟ್ಕೊ ಅಂತ ನಾನು ಹೇಳ್ತೀನಿ. ಈಗೇನಂದ್ರೆ ಇದನ್ನ ಸ್ವಲ್ಪ ರಿವರ್ಸ್ ಮಾಡಿದೀವಿ. ಈಗ ನೀನು ಹಾಲ್ ತಗೊಂಡ್ ಬರ್ತೀಯ, ಜಿರಳೆ ಜಯಂತ್ ಅವ್ರ ಮೇಲೆಲ್ಲ ಓಡಾಡುತ್ತೆ. ಆ ಜಿರಳೆನ ನೀನ್ ಹಿಡಿದು ಹಾಲಲ್ಲಿ ಹಾಕಿ ಅದನ್ನ ನೀನ್ ಕುಡಿತೀಯ. ಆ ಸೀನಿಗೆ ನೀನ್ ಮಾಡ್ತೀಯ. ಆಲ್ವೇಸ್ ಅವರ್ ಫಂಡ. ಜಯಂತ್ ಅವರೇ, ಮಿಸ್ ಪ್ರಿಯಾಂಕಾ, ಮೊದಲನೇ ಬಾರಿ ಮತ್ತೆ ಮೀಟ್ ಆಗ್ತಾ ಇದ್ದೀವಿ. ಮಿಸ್ ಪ್ರಿಯಾಂಕಾ, ಏನು ಮಾಡ್ತಾ ಇದ್ದೀರಿ? ಚಿರಳೆ, ಮುದ್ದು ಮರಿ ಚಿರಳೆ, ನಿನ್ ಕಾಲ ಹತ್ರನೇ.
ಮಾತು ಗೊತ್ತು. ಬಟ್ ನನ್ನ ಜಯಂತ್ ಮೇಲೆ ಹರಿಯೋ ಅಷ್ಟು ಧೈರ್ಯನಾ? ಏನು ಮಾಡಲಿ ಜಯಂತ್ ಅವರೇ? ಸುಮ್ಮನೆ ಬಿಟ್ಬಿಡಿ ಅದನ್ನ. ಏನು ಮಾಡ್ತಾ ಇದ್ದೀರಿ? ಏನು ಮಾಡಲಿ? ನೋಡಿ, ಅದನ್ನ ಸಾಯಿಸ್ಬೇಡಿ. ನನ್ನ ಜಯಂತ್ ನೋಡಿದ್ರೆ ನಿನಗೂ ಇಷ್ಟನಾ? ತಪ್ಪಲ್ವಾ? ನನ್ನ ಜಯಂತ್ ನಾನು ಮಾತ್ರ ಇಷ್ಟಪಡ್ಬೇಕು. ಪ್ರಿಯಾಂಕಾ ಬೇಡ. No, 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 no! ನಿನಗೇನು ಆಗಿಲ್ಲ ಅಲ್ಲ? ಸರ್, ನೀವ ಧಾರಾವಾಹಿಲಿ ನಟ ಭಯಂಕರ ಆದ್ರೆ ಇವಳು ನಟಿ ಭಯಂಕರ ತರ ಆಕ್ಟ್ ಮಾಡಿದಾಳೆ. ಇದು ಏನಿದು? ಬಾಬಾ, ಏಯ್ ಅದು ಜಿರಳೆ. ರಮೇಶ್ ಸರ್ ಬ್ರೇಕಲ್ಲಿ ನಮಗೆ ಕೊಡಂತ ಖರ್ಜೂರ ಅಲ್ಲ ಅದು. ಏನ್ ಹಿಂಗ್ ಮುಳಿಸ್ಬಿಟ್ರೆ ಟಕ್ಕಂತ ಕುಡಿದ್ಬಿಟ್ಲು. ಏಯಮ್ಮ, ಇದ್ರಲ್ಲಿ ಏನಂದ್ರೆ ಏನೂ ಇಲ್ಲ, ಎಲ್ಲ ಬಾಚಿ ಕುಡಿದ್ಬಿಟ್ಟಿದ್ದಾಳೆ. ಅಲ್ಲ, ಅಮೇಸಿಂಗ್ ಯಾ ಪ್ರಿಯಾಂಕಾ. ಐ ಆಮ್ ಸೋ ಪ್ರೌಡ್ ಆಫ್ ಯು, ಸೋ ಪ್ರೌಡ್ ಆಫ್ ಯು. ಬರಲಿ ಒಂದು ಚಪ್ಪಾಳೆ. ಅಂದ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾರೆ. ಅಂಡ್ ಅತಿ ಶೀಘ್ರದಲ್ಲಿ ಬೆಳ್ಳಿ ಪರದೆಯಲ್ಲೂ ಕೂಡ ಜಯಂತ್ ಅವರು ರಾರಾಜಿಸ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ. ಅದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಸರ್? ಶೋರ್, ಡೆಫಿನೆಟ್ಲಿ. ನಾನು ಆಗ್ಲೇ ಹೇಳಿದಾಗೆ 10 ಸಿನಿಮಾ ಮಾಡ್ಕೊಂಡು ಬಂದಿದ್ದೆ. ಈ ಸೀರಿಯಲ್ ಮಾಡಕ್ ಮುಂಚೆ ಆಕ್ಚುಲಿ ಜಸ್ಟ್ ಬಿಫೋರ್ ಐ ಸ್ಟಾರ್ಟೆಡ್ ದಿ ಸೀರಿಯಲ್ ಒಂದು ಸಿನಿಮಾ ಮಾಡೋಕೆ ಒಂದು ಅವಕಾಶ ಸಿಕ್ತು. ಮಿಸ್ಟರ್ ರಾಣಿ ಅಂತ ಸಿನಿಮಾ ಟೈಟ್ಲು. ಇದೇನಾ? ಕಾನ್ಸೆಪ್ಟ್ ಕೇಳಿದಾಗ ಸ್ವಲ್ಪ ಇಂಟ್ರೀಗಿಂಗ್ ಅಂತ ಅನ್ನಿಸ್ತು ನನಗೆ. ಸಾರಿ ಸರ್, ಐ ಥಿಂಕ್ ಇದು ಬೇರೆ ಪೋಸ್ಟ್ ಬಂದ್ಬಿಟ್ಟಿದೆ ಅನ್ಸುತ್ತೆ, ನಿಮ್ದಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್, ನಾನೇ ಅದು. ಯಾವುದು? ಮಧ್ಯದಲ್ಲಿರೋದು. ನೀವಾ? ಎಸ್. ಸೊ ಮಿಸ್ಟರ್ ರಾಣಿ ಅನ್ನೋ ಫಿಲ್ಮ್ ಕಾನ್ಸೆಪ್ಟು ಕಳೆದ 2 ವರ್ಷದಿಂದ ನನ್ನ ಕಡೆಗೆ ಬಂತು. ಅಂಡ್ ಈ ತರ ಒಂದು ಪಾತ್ರ ಮಾಡುವಾಗ ಹೇಗಪ್ಪ, ಏನೋ ಒಂದು ರೋಲ್ ಸಿಕ್ಬಿಟ್ರೆ ಮೇ ಬಿ ಒಂದು ಗೆಟಪ್ ಅಲ್ಲಿ ಇದ್ರೆ ಮಾಡ್ಬಿಡ್ಬೋದು, ಸುನಾಯಾಸವಾಗಿ ಮಾಡ್ಬಿಡ್ಬೋದು ಆರಾಮಾಗಿ ಅಂತ ಹೋಗಿ ಡೈರೆಕ್ಟರ್ ಜೊತೆ ಮಾತಾಡಿದೆ. ದೇರ್ ಅ ಗೈ, ಅವನು ಹುಡುಗಿ ಥರ ವೇಷ ಹಾಕೋತಾನೆ, ಬಟ್ ಅವನು ಆಕ್ಟ್ರೆಸ್ ಆಗ್ಬಿಡ್ತಾನೆ, ಹೀರೋಯಿನ್ ಆಗ್ಬಿಡ್ತಾನೆ. ಸರ್, ಹೀರೋಯಿನ್ ಅಂತಂದ್ರೆ ಒಂದು ರೋಲ್ ಅಲ್ಲ ಸರ್, ಎಷ್ಟೊಂದು ರೋಲ್ ಬರುತ್ತಲ್ಲ ಸರ್ ಅಂದ್ರೆ 40 ಗೆಟಪ್ಸ್ ಇದೆ ಅಂತ. ಸೊ ಆಲ್ಮೋಸ್ಟ್ 1-1.5 ವರ್ಷ ನಾನು ಸಿಂಗಲ್ ಮೀಲಲ್ಲಿದ್ದೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಪಾತ್ರ ಮಾಡ್ತಿದ್ದಂಗೆ ನಿಜವಾಗ್ಲೂ ಒಬ್ಬ ಹೆಣ್ಮಗಳ ಜಗತ್ತು ಎಷ್ಟು ವಿವಿಧವಾಗಿದೆ, ಎಷ್ಟು ವಿಶಿಷ್ಟವಾಗಿದೆ, ಇದೆರಡು ಅಲ್ಲದೆ ಎಷ್ಟು ಭಯಾನಕವಾಗಿದೆ ಅನ್ನೋದು ನನಗೆ ಮನಗಾಣ್ತಾ ಹೋದೆ ಅಂತ ಅನ್ಕೋಬಹುದು. ಹೋಪ್ಫುಲಿ ಈ ಆಗಸ್ಟ್ನಲ್ಲಿ ನಾವು ಇದನ್ನ ಬೆಳ್ಳಿತೆರೆಗೆ ತರ್ತಾ ಇದ್ದೀವಿ. ನೀವೆಲ್ಲರೂ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಬೇಕು. ಅಬೌಟ್ 35-40 ಗೆಟಪ್ಸ್ ಮಾಡಿದ್ದೀನಿ ನಾನು. ಹೋಪ್ಫುಲಿ ನಿಮಗೆಲ್ಲ ಅದು ಇಷ್ಟ ಆಗುತ್ತೆ ಅಂತ ಆಸೆ ಇದೆ. ನಾವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡೋಣ. ಅಫ್ಕೋರ್ಸ್ ಮಿಸ್ಟರ್ ರಾಣಿ ಬಗ್ಗೆ ಖಂಡಿತವಾಗ್ಲೂ ಮುಂದೊಂದು ದಿನ ನಮ್ಮ ವಾಹಿನಿ ಯಾವುದಾದ್ರೂ ವೇದಿಕೆಯಲ್ಲೇ ಮಾತಾಡೋಣ ಅನ್ನೋದು ನಮ್ಮ ಆಸೆ. ಆಲ್ ದ ವೆರಿ ಬೆಸ್ಟ್ ಜಯಂತ್ ಸರ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಅಂಡ್ ಥ್ಯಾಂಕ್ಸ್ ಟು ಸಾಯಿ ನಿರ್ಮಲಾ ಪ್ರೊಡಕ್ಷನ್ಸ್, ನಿರ್ಮಲಾ ಹಾಗೂ ಸರ್ದಾರ್ ಸತ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮುಂದಿನ ಮಹಾನಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್, ಚೇಸ್ ಮಾಡ್ಕೊಂಡು ಹೋಗಿ ಚೈನ್ ಕಳ್ಳರನ್ನ ಹಿಡಿಯುವಂತಹ ಫೈಟರ್, ಬೆಂಗಳೂರಿನ ಅಮೃತಾ. ಹಾಯ್ ಅಮೃತಾ. ಹಲೋ. ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಮೃತಾ. Thank you. ಓಕೆ, ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಕ್ತು ನಿಮ್ಗೆ? ಸತ್ಯ ಸೀರಿಯಲ್ ಅಲ್ಲಿ.
ಎಕ್ಸ್ಕ್ಯೂಸ್ ಮೀ ಹೆಲೋ 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 ಇದು You okay? You okay? ಏನಾಯ್ತು ನಿಮಗೆ? ಯಾರು ನೀವು? ನಾನು ಅಮೃತ ಝೀ ಚಾನೆಲ್ ರಿಪೋರ್ಟರಾ? ಆದ್ರೆ ಈ ರಸ್ತೆ ಮಧ್ಯೆ ಯಾರು ನಿಮ್ಮನ್ನು ಹೀಗೆ ಕಟ್ಟಾಕಿರೋದು? ಬಿಸ್ನೆಸ್ ಐಕಾನ್ ಧರ್ಮೇಂದ್ರ ಅರಸ್. ಮೇಡಮ್, ನೀವು ಎನ್ಕೌಂಟರ್ ಮಾಡಿರೋ ರೇಪಿಸ್ಟ್ನ ನ್ಯೂಸ್ ಕವರೇಜ್ ಮಾಡಿರೋದು ನಾನು. ಅದಕ್ಕೆ ಆ ಧರ್ಮೇಂದ್ರ ಕಡೆಯವರು ನನಗೆ ಹೊಡೆದು ಕೈ ಕಟ್ಟಿ ನನಗಿಲ್ಲಿ ಹಲ್ಲೆ ಮಾಡಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ನೀವು ಬಂದಿರಲಿಲ್ಲ ಅಂದರೆ ನನ್ನ ಪ್ರಾಣನೇ ಹೋಗ್ಬಿಡ್ತಾ ಇತ್ತು. ಹೋಗ್ಬೇಕಾಗಿರೋದು ನಿನ್ನ ಪ್ರಾಣ ಅಲ್ಲ ಅಮೃತ, ಆ ಧರ್ಮೇಂದ್ರಂದು. ಡೋಂಟ್ ವರಿ, ಅವನನ್ನು ನಾನು ನೋಡ್ಕೋತೀನಿ. ಬಾ, ಫಸ್ಟ್ ಹಾಸ್ಪಿಟಲ್ ಹೋಗೋಣ. ಇದೆ ಹುಷಾರು, ಓಕೆನಾ? ಈ ಬ್ಯಾಗ್ನಿಂದ ಸಾರಿ ಮೇಡಮ್, ಏನ್ ಮಾಡ್ತಿದ್ಯಾ? ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಮೇಡಮ್. ನಾನು ನಿಮ್ ಶೂಟ್ ಮಾಡಲೇಬೇಕು. ಬೇಡ, ದುಡುಕ್ ಬೇಡ. ತಪ್ಪು ಮಾಡ್ತಿದ್ಯಾ ಅಮೃತ? ಇಲ್ಲ ಮೇಡಮ್, ನನ್ನ ಫ್ಯಾಮಿಲಿಗೋಸ್ಕರ ಯಾವ್ದು ತಪ್ಪೇ ಇಲ್ಲ. ಏನ್ ಹೇಳ್ತಿದ್ಯಾ? ಆ ಧರ್ಮೇಂದ್ರ ಗ್ಯಾಂಗು ನಮ್ಮ ಅಪ್ಪ ಅಮ್ಮ ಎಲ್ಲರನ್ನೂ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಮಾಡ್ತಿದ್ದಾನೆ ಮೇಡಮ್. ನೋ ಅಮೃತ, ನೋ. ಈಗ ನೀನ್ ನನ್ನನ್ನು ಶೂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ನೀನು ನಿನ್ನ ಇಡೀ ಕುಟುಂಬನ ಕಳ್ಕೋತೀಯ. ನನ್ನ ಮಾತು ಕೇಳು ಅಮೃತ. ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ನ ಕ್ಷಮಿಸ್ಬಿಡಿ. ಒಬ್ಬ ಪೇಸ್ಟ್ನ ಎನ್ಕೌಂಟರ್ ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಟ್ಟಿರೋ ನಿಮ್ಮನ್ನ ನಾನು ಹೇಗೆ ಸಾಯಿಸ್ಲಿ ಮೇಡಮ್? ನಮ್ಮಪ್ಪ ಅಮ್ಮ ಫ್ಯಾಮಿಲಿ ಸತ್ರು ಪರವಾಗಿಲ್ಲ, ನಿಮ್ಮನ್ನ ಶೂಟ್ ಮಾಡಿದ್ರೆ ಸತ್ಯ ಧರ್ಮ ನ್ಯಾಯನ ಶೂಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನನಗೆ ನಾನೇ ಶೂಟ್ ಮಾಡ್ಕೊಂತೀನಿ. ಅಮೃತ, ಅಮೃತನೋ? ಅಮೃತ, ಏನ್ ಮಾಡಕ್ ಹೊರಟಿದ್ಯಾ? ಅಮೃತ, ಇಲ್ಲೋಡು, ನೋಡಿಲ್ಲಿ. ಎಲ್ಲದಕ್ಕೂ ಸಾವೇ ಕೊನೆ ಅಲ್ಲ ಅಮೃತ. ಅದಕ್ಕೆ ಮೇಲೊಂದು ಬದುಕಿದೆ. ಬದುಕಿದ್ದು ತೋರಿಸ್ಬೇಕು, ಗೆದ್ದು ನಿಲ್ಬೇಕು ಅಮೃತ. ಧರ್ಮೇಂದ್ರನಂತ ಹುಳಗಳನ್ನ ಹೊಸ್ಕಿ ಸಾಯಿಸ್ಬೇಕು. ಅದಕ್ಕೆ ನನಗೆ ನಿನ್ನ ಹೆಲ್ಪ್ ಬೇಕು. ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಮೇಡಮ್. ಸರಿ, ಬಾ, ಮೊದಲು ನಿನ್ನ ಕುಟುಂಬನ ಕಾಪಾಡೋಣ. ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸತ್ಯನ್ ಜೊತೆ ಆಕ್ಟ್ ಮಾಡಿದ್ದು, ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದಿದ್ದು? ಆಕ್ಚುಲಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ನಾನು ಯಾವತ್ತೂ ಗನ್ ಇಟ್ಕೊಂಡಿಲ್ಲ. ಗನ್ನು ಹಿಂಗ್ ಇಟ್ಕೊಂಡು ಡೈಲಾಗ್ ಎಲ್ಲ ಹೇಳ್ಬೇಕು, ಫೀಲ್ ಇರ್ಬೇಕು ಅಂದಾಗ ನಾರ್ಮಲ್ ಆಗಿ ಫಸ್ಟ್ ಹೇಳ್ತೀನಿ ಸರ್ ಇರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ದೆ. ಫೀಲ್ ಬಂದಿಲ್ಲ. ಆಮೇಲೆ ಗನ್ ಇಟ್ಕೊಂಡು ಹಿಂಗ್ ನಿಂತ್ಕೊಂಡಿದ್ದಕ್ಕೆ ಆ ಫೀಲ್ ಒಳಗಡೆಯಿಂದ ಡೈರೆಕ್ಟರ್ ಏನ್ ಹೇಳ್ಕೊಡ್ತಿದ್ರು ಎಲ್ಲ ಬಂತು. ಅವ್ರ ಜೊತೆ ಆಕ್ಚುಲಿ ಒಂಚೂರು ಟಫೇ ಇತ್ತು, ಆದ್ರೆ ಅವರು ಸಪೋರ್ಟಿವ್ ಆಗಿದ್ರು. ಆಮೇಲೆ ಒಂಚೂರು ಮೈನ್ಯೂಟ್ ಥಿಂಗ್ ಅವರು ಹೇಳ್ಕೊಟ್ರು, ಟಿಪ್ಸ್ ಕೊಟ್ರು. ಲವ್ಲಿ ಪ್ರೇಮಾ ಮ್ಯಾಮ್, ಬಿಗಿನಿಂಗ್ ಇನ್ನೋಸೆನ್ಸ್ ಎಲ್ಲ ಇತ್ತು, ಬಟ್ ಗನ್ ತೆಗೆದಾಗ ಫೇಶಿಯಲ್ ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬೋದಾಗಿತ್ತು ಅನ್ನಿಸ್ತು. ಎನರ್ಜಿ ಲೆವೆಲ್ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನನಗೆ. ಓಕೆ, ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರಮೇಶ್ ಸರ್, ಎಷ್ಟು ಅವರ್ ಆಯ್ತು ಶೂಟ್ ಮಾಡಕ್ಕೆ ಅಮೃತ? ಮಾರ್ನಿಂಗ್ ಟು ಆಫ್ಟರ್ನೂನ್ ಸರ್. ಫಾರ್ ಅಬೌಟ್ 3.5-4 minutes ಅಷ್ಟು ಟೈಮ್ ಬೇಕಾಗುತ್ತೆ. ಈಗ 2 ಪರ್ಫಾರ್ಮೆನ್ಸ್ ಇದೆ ಅಲ್ಲಿ, ಒಂದು ಸತ್ಯಂದು, ಇನ್ನೊಂದು ನಿಮ್ದು. ನೋಡಿ, ಒಂದು ಸ್ಮಾಲ್ ಥಿಂಗ್ ಅದು, ಬ್ಲಿಂಕ್ ಮಾಡೋದು ಐನ ಅನ್ನೋದು ವೆರಿ ಸ್ಮಾಲ್ ಥಿಂಗ್, ಕಣ್ಣು ಮುಟ್ಟಿಸೋದು ಅಷ್ಟೇ. ಬಟ್ ನೋಡಿ, ಅದು ಈ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಅವ್ರು ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ, ಅವರು ಹೀಗೇ ನೋಡ್ತಿರ್ತಾರೆ ಎಲ್ಲ ಕಣ್ಣು ನೋಡಿ, ಅವ್ರು ವೆರಿ ರೇರ್. ಸೊ ಒಂದು ಸಣ್ಣ ವಿಷಯ ಕಣ್ಣು ಮುಟ್ಟಿಸೋದಲ್ಲಿ ಎಷ್ಟೊಂದು ವಿಷಯ ಇದೆ ಆಕ್ಟಿಂಗ್ ಅಲ್ಲಿ ಅನಿಸ್ತಾ ಇತ್ತು ಇದು ನೋಡಿದಾಗ. ಟೇಕ್ ಎವ್ರಿಥಿಂಗ್, ಕೀಪ್ ಇಂಪ್ರೂವಿಂಗ್. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನೀನು ಹೇಳಿದಾಗ ನನಗೆ ಅದು ಗನ್ ಇಲ್ಲದೆ ಅದು ಫೀಲ್ ಬರಲಿಲ್ಲ. ಗನ್ ಕೈಯಲ್ಲಿ ಬಂದ ತಕ್ಷಣ ನಿನಗೊಂದು ಫೀಲ್ ಬಂತು. ಎಸ್, ಫಸ್ಟ್ ಒಂದು ಗನ್ ಕೊಡಿ, 1 ನಿಮಿಷ. ಈಗ ನಿನ್ ಕೈಲಿ ಗನ್ ಸಿಕ್ಕಿದೆ, ನಿನ್ನ ಮನ್ಸಲ್ಲಿ ಒಂದಷ್ಟು ವಿಷಯ ಇದೆ. ಏನಿದೆ ವಿಷಯ? ಆ ವಿಷಯನ ಗನ್ನ ಕೈಯಲ್ಲಿ ಇಟ್ಕೊಂಡು ಕೇಳೋದಾದ್ರೆ ಕೇಳು, ಹೇಳೋದಾದ್ರೆ ಹೇಳು. ಯಾರಿಗೆ ಕೇಳ್ತೀಯಾ? ಕೆಲವರು ಕೈ ಕಟ್ಕೊಂಡು ಕೂತಿರ್ತಾರೆ, ಕೆಲವರು ಚೇರ್ ಅಂತ ನಗ್ತಿರ್ತಾರೆ. ಯೂಟ್ಯೂಬ್ ಅಲ್ಲಿ ಹೆಸರೆಲ್ಲ ಬರ್ತಾ ಇದೆ, ನನ್ನನ್ನು ಮೀರ್ಸೋಷ್ಟು ಜಾಸ್ತಿ ನ್ಯೂಸ್ ಬರ್ತಾ ಇದೆ. ಅದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಿನಗೆ ಅದನ್ನ ನೋಡಿ ಅಳ್ಬೇಡ ಅಂತ ಅಲ್ಲೋಗಿ ಪಾಯಿಂಟ್ ಮಾಡಿ ಕೇಳಿ ಹೇಳ್ತೀನಿ. ಗೋ ಬೇಬಿ ಗೋ. ನಿಮ್ ಕೈಲಿ ಏನಿರೋದು? ಗನ್. ಅದಕ್ಕಿಂತ ಪವರ್ಫುಲ್ಲು ಕಣ್ಣು. ನೀವು ಅದರಲ್ಲೇ ತಾನೇ ಫಸ್ಟ್ ಶೂಟ್ ಮಾಡಬೇಕಾಗಿರೋದು. ಈ ಗನ್ನೇ ಇಟ್ಕೊಂಡು ನೀವು ಅದು ಇಂಪಾರ್ಟೆಂಟ್, ಅದನ್ನ ಡಿಸ್ಟ್ರಾಕ್ಟ್ ಆಗಬೇಡಿ. ಇದ್ ಮಾಡಿರೋದು ನ್ಯಾಯನಾ? ಏನು? 2 ಎಪಿಸೋಡಲ್ಲೂ ಒಂದು ಕವಿತೆ ಮತ್ತೆ ಒಂದು ಲೆಟರ್ ಕೊಟ್ಟಿದ್ದೆ, ಅದಕ್ಕೆ ಜವಾಬಿಲ್ಲ. ಎಲ್ಲ ಜವಾಬು ಆ ನ್ಯೂಸ್ ಇಂದ ಬರ್ತಿದೆ. ಆ ಬ್ರೇಕಿಂಗ್ ನ್ಯೂಸ್ಗೆ ನನ್ನ ಹಾರ್ಟೇ ಬ್ರೇಕ್ ಆಗೋಗಿದೆ. ನಾನು ಹೇಳಿದ್ದೀನಿ, ಅದು ನಾನು ಹೇಳಿಲ್ಲ ತಾನೇನು. ನೀವೇ ಹೇಳಿರೋದು ಅಂತ ಹೇಳ್ತಿದ್ದಾರೆ. ಅಂತ ಹೇಳ್ತಿರೋದು ಬೇರೆ, ನಾನೇ ಹೇಳೋದು ಬೇರೆ. ನಾನೇ ಹೇಳಿದಾಗ ಇದು ಇಲ್ಲಲ್ಲ, ಇಲ್ಲಿಡಿ. ಇದು ಆಕ್ಟಿಂಗ್ ಚಾನ್ಸ್ ಅವ್ರಿಗ ನನ್ಗ, ಅವ್ರಿಗಿಂತ ಜಾಸ್ತಿ ನಾನೇ ಮಾಡ್ತಿರ್ತೀನಿ. ಈಗ ಅಮೃತ, ನಿನ್ಗೆ ನ್ಯಾಯ ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ. ಅದೇ ಹೇಳಿದ್ನಲ್ಲ ನಾನು, ಇವಾಗ ವಿಷಯ ನಾನೆಲ್ಲ ಹೇಳಿದೀನಿ, ನೀವು ಅಲ್ಲಿ ಇಲ್ಲಿ ತನಕ ಕೇಳ್ಕೊಂಡಿರೋದು. ಅಲ್ಲಿಲ್ಲ, ಇಡೀ ಕರ್ನಾಟಕನೇ ಗೊತ್ತಾಗಿದೆ. ಆ ಬ್ರೇಕಿಂಗ್ ನ್ಯೂಸ್ಗೆ ಈ ಹಾರ್ಟ್ ಬ್ರೇಕ್ ಆಯ್ತು. ಈ ನೋವು ಹೇಗಿರುತ್ತೆ, ಈ ಪೇನ್ ಹೇಗಿರುತ್ತೆ, ಅದನ್ನ ಒಬ್ರು ಗಣೇಶ ಫೆಸ್ಟಿವಲ್ ಅಲ್ಲಿ ಡಾನ್ಸ್ ಮಾಡುವಂತ ಕಲಾವಿದೆ ಕೈಯಿಂದ ಮಾತ್ರ ತೋರ್ಸಕ್ಕಾಗುತ್ತೆ. ಸೀರಿಯಸ್ ನೋಟ್, ಒಂದು ಸಾಂಗ್ಗೆ ಬಾಡಿನೇ ಮೂವ್ ಆಗ್ದಂಗೆ ಇಷ್ಟರಲ್ಲೇ ಹೆಂಗೆ ಪೇನ್ ತೋರಿಸ್ಬೇಕು ಅನ್ನೋದನ್ನ ತೋರ್ಸಕ್ ಸಾಧ್ಯ ನಮ್ಮ ಮಹಾನಟಿ ಪ್ರೇಮಾ ಮೇಡಮ್ ಮಾತ್ರ.
ಮ್ಯೂಸಿಕ್. ಮೇಡಮ್ ಕಣ್ ಡ್ರಾಪ್ ಮೇಡಮ್. ಏನ್ ಮೇಡಮ್, ನಾನು ಒಂದು ಹೇಳ, ಈ ಹಂತದಲ್ಲಿ ವಿ ಆರ್ ಸೋ ಲಕ್ಕಿ ದಟ್ ಪ್ರೇಮಾ ಮೇಡಮ್ ಆಕ್ಟ್ ಮಾಡೋದನ್ನ ನಾವು ಲೈವ್ ಅಲ್ಲಿ ನೋಡ್ತಾ ಇದ್ದೀವಿ. ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಅವ್ರು ನಡ್ಕೊಂಡ್ ಎಷ್ಟು ಸ್ಮೈಲಿಂಗ್ ಫೇಸ್ ಅಲ್ಲಿ ಇದ್ರು. ಆ ಸಾಂಗ್ ನ ಅವರು ತಮಗ್ ನಿಜವಾಗ್ಲೂ ಅದ ನೋವನ್ನ ಅನುಭವಿಸೋ ತರ ಅನುಭವಿಸಿ ಆ ಕಣ್ಣಲ್ಲಿ ಒಂದು ತೊಟ್ಟು ಗ್ಲಿಸರಿನ್ ಇಲ್ಲದೆ ಕಣ್ಣೀರ್ ಹಾಕಿದ್ರಲ್ಲ, ಅದು ಕೇವಲ ಮಹಾನಟಿ ಪ್ರೇಮಾ ಮೇಡಮ್ ಅಂತ ಅವರಿಂದ ಮಾತ್ರ ಸಾಧ್ಯ. ತರುಣ್ ಅವರೇ, ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ವಾಟ್ ಅ ಬ್ಯೂಟಿಫುಲ್. ಫಸ್ಟ್ ಟೈಮ್ ನನಗೆ ಇಲ್ಲಿ ಮಾನಿಟರ್ ನೋಡ್ಬೇಕು ಅನಿಸ್ತಾ ಇದೆ, ಲೈವ್ ಅಲ್ಲೂ ನೋಡ್ಬೇಕು ಅನಿಸ್ತಾ ಇದೆ. ಕ್ಲೋಸ್ ಅಪ್ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಲ್ಲಿ ಮೇಡಮ್ದು ಕಣ್ಣೀರು ಡ್ರಾಪ್ಸ್ ಬರ್ತಾ ಇರೋದೆಲ್ಲ ಇಲ್ಲಿ ಲೈವ್ ಅಲ್ಲಿ ನೋಡ್ಬೇಕು ಅಂತ ಒಂದು ಆಸೆ. ವಾವ್, ಬ್ಯೂಟಿಫುಲ್ ಮೇಡಮ್, ಹ್ಯಾಟ್ಸ್ ಆಫ್ ಮೇಡಮ್, ಹ್ಯಾಟ್ಸ್ ಆಫ್. ಫ್ಯಾನ್ ಮೇಡಮ್, ಫ್ಯಾನ್. ರಮೇಶ್ ನೀವೇನು ಹೇಳ್ಬೇಕು? ಸೋ ನೈಸ್ ಬ್ಯೂಟಿಫುಲ್ ಪ್ರೇಮ. ದಿಸ್ ಇಸ್ ವಾಟ್ ಮ್ಯಾಟರ್ಸ್. ಆ ಮೊಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಎಷ್ಟೇ ಪ್ರಿಪರೇಷನ್ ಏನೇ ಮಾಡ್ಬೋದು, ಅಲ್ಲಿ ಆಕ್ಷನ್ ಅಂದಾಗ ಅಲ್ಲಿ ಏನ್ ಮಾಡ್ತೀವಿ ಅನ್ನೋದೇ ಫೈನಲಿ ಮ್ಯಾಟರ್ ಆಗೋದು. ಶಿ ಶೋಡ್ ಇಟ್. ಲವ್ಲಿ ಪ್ರೇಮ, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬರ್ಲಿ ನಮ್ಮ ಮಹಾನಟಿ ಪ್ರೇಮಾ ಮೇಡಮ್ ಗೆ ಚಪ್ಪಾಳೆ. ಈಗ ನಿಮ್ಮ ಸತ್ಯ ಧಾರಾವಾಹಿಯ ಆ ಸೀನಿಗೆ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ? 4 stars. ಪ್ರೇಮಾ ಮ್ಯಾಮ್? 4 stars. 4 stars. ಕಂಗ್ರ್ಯಾಚುಲೇಷನ್ಸ್ ಅಮೃತ. ಅಂಡ್ ಹಾಗೇನೆ ಥ್ಯಾಂಕ್ಸ್ ಟು ಸತ್ಯ ಧಾರಾವಾಹಿಯ RRR ಪ್ರೊಡಕ್ಷನ್ಸ್ ನ ಪ್ರೊಡ್ಯೂಸರ್ಸ್ ಆದಂತಹ ಸ್ವಪ್ನ ಕೃಷ್ಣ ಮೇಡಮ್ ಹಾಗೂ ಕೃಷ್ಣ ಸರ್. ಮುಂದಿನ ನಟಿ ಏನ್ ಕೊಡವ ಅಂತ ಕೊಡಕ್ಕೆ ಒಂದು ಅಂದ ಕೊಟ್ಟಂತ ಅಂದಗಾತಿ, ಸ್ವಾಗತಿಸಿ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ. ಹಾಯ್ ಬಿಂದು. ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್. ನೀವ್ ಹೇಗಿದ್ದೀರಾ? ಸೂಪರ್. ಯಾವ ಸೀರಿಯಲ್ ಅಲ್ಲಿ ಅಭಿನಯಿಸಿದ್ರಿ? ನನ್ಗೆ ತುಂಬಾ ಇಷ್ಟವಾದಂತ ಸೀರಿಯಲ್ ಸೀತಾರಾಮ ಸೀರಿಯಲ್. ಓಕೆ. ನಡೀತಿರೋದು ದೇಸಾಯಿ ಮನೆತನದ ಮದುವೆ ಅರೇಂಜ್ಮೆಂಟ್ಸ್ ಅಲ್ಲಿ ಯಾವುದೇ ಕೊರತೆ ಇರಬಾರ್ದು. ಹಾಯ್ ಅಶೋಕ್. ಆಮೇಲೆ ಕಾಲ್ ಮಾಡ್ತೀನಿ. ACP ಬಿಂದು ಅವರೇ, ವೆಲ್ಕಮ್. ನೀವು ಬಂದಿದ್ದು ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಏನು ಮದ್ವೆ ತಯಾರಿ ಎಲ್ಲ ನಿಮ್ದೇ ಅನ್ಸುತ್ತೆ? ಯಾರು ಮಾಡ್ತಾರೆ ಮೇಡಮ್? ರಾಮಾಯಣದಲ್ಲಿ ರಾಮನಿಗೆ ಆಂಜನೇಯ ಹೇಗೆ ಬಂಟನೋ, ಈ ಕಲಿಯುಗದಲ್ಲಿ ಈ ರಾಮನಿಗೆ ಈ ಅಶೋಕನೇ ಬಂಟ ನೆಂಟ ಎಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ, ಮಾತೇನೋ ನೀಲಾಜಾಲವಾಗಿ ಬರ್ತಿದೆ, ಆದ್ರೆ ನಮ್ಮ ರಾಮ್ ಸೀತಾ ಮದುವೆಯಲ್ಲಿ ಯಾವುದೇ ಒಂದು ಅಡೆತಡೆ ಬರಬಾರ್ದು ಅಂತ ತುಂಬಾ ಆತಂಕ ಆಗ್ತಿದೆ. ಅದಕ್ಕೆ ನಿಮ್ ಸಪೋರ್ಟ್ ತುಂಬಾ ಬೇಕು. ನೀವೇನು ವರಿ ಮಾಡ್ಕೋಬೇಡಿ. ಆದಷ್ಟು ಬೇಗ ರುದ್ರಪ್ರತಾಪ್ನ ಟ್ರ್ಯಾಪ್ ಮಾಡಿ ನಿಮ್ ದೇಸಾಯಿ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ ಕೊಡ್ತೀವಿ. ಈಗ ಆಲ್ರೆಡಿ ಇಡೀ ಕಲ್ಯಾಣ ಮಂಟಪನ ನಮ್ಮ ಕಡೆಯವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮೇಡಮ್, ನಿಮ್ಮ ಟೀಮ್ ಬಂದಿದ್ಯಾ? ಎಲ್ಲಿ ಮೇಡಮ್? ಅಷ್ಟೊಂದು ಎಕ್ಸೈಟ್ ಆಗಬೇಡಿ. ನಾರ್ಮಲ್ ಆಗಿ ಒಂದು ಸ್ಮೈಲ್ ಕೊಟ್ಟು ನಾನು ಹೇಳೋ ಕಡೆ ನೋಡಿ. ನಿಮ್ಮ ರೈಟ್ ಸೈಡ್ ನೋಡಿ. ಅವ್ರು ನಮ್ಮವರೇ. ಹಾಗೆ ನಿಮ್ಗೆ ಹಿಂದೆ ಒಬ್ರು ಸ್ಟಿಲ್ ಫೋಟೋಗ್ರಾಫರ್ ಇದ್ದಾರಲ್ಲ?
ಒಳ್ಳೆ ಫೋಟೋಗ್ರಾಫರೇ, ಎಲ್ಲ ಇವೆಂಟ್ಸ್ನು ಕವರ್ ಮಾಡ್ತಿದ್ದಾರೆ. ಅವರು ನಮ್ಮವರೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಮೊದಲನೇ ಮ್ಯಾಚು ಕಣ್ಣು ಅಶೋಕ, ಒಳಗಡೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನೀನು ಇಲ್ಲೇನೋ ಮಾಡ್ತಿದ್ಯಾ? ಇದೇನಿದು ಮೊದಲ ಮನೆ ಕಾಕಿ ಎಂಟ್ರಿ? ರುದ್ರಪ್ರತಾಪ್ ಕೇಸಲ್ಲಿ ದೇಸಾಯಿ ಫ್ಯಾಮಿಲಿಯವರು ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದೆ. ಇನ್ನು ಒಂದೇ ಒಂದು ಎವಿಡೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅದು ಸಿಕ್ಕಿದ ಮೇಲೆ ಅಪರಾಧಿ ಯಾರು, ಅವರಿಂದ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಪಿನ್ ಟು ಪಿನ್ ಹೇಳ್ತೀನಿ. ಕರೆಕ್ಟ್ ಮೇಡಮ್. ನಮ್ಮ ದೇಸಾಯಿ ಫ್ಯಾಮಿಲಿ ಮೇಲೆ ಆಪಾದನೆ ಬಂದಿದೆ ಅಂದರೆ ಅದು ಕ್ಲಿಯರ್ ಆಗಲೇಬೇಕು. ಯಾರು ಬೇಕಿದ್ರೂ ಆಗಿರಲಿ, ದೇ ಶುಡ್ ಬಿ ಬಿಹೈಂಡ್ ದ ಬಾರ್ಸ್. ಏನೋ ಕರೆಕ್ಟ್ ಚಿಕ್ಕಪ್ಪ. ಯಾಕೆಂದರೆ ನಮಗೆ ನಮ್ಮ ರಾಮ ತುಂಬ ಇಂಪಾರ್ಟೆಂಟ್. ಹಾಗೆ ರಾಮನ್ನ ಮದುವೆ ಆಗೋ ಸೀತಾನೂ ಇಂಪಾರ್ಟೆಂಟ್, ಅವ್ರ ಮಗು ಸಿಹಿನೂ ಇಂಪಾರ್ಟೆಂಟು. ಈ 3 ಜನಕ್ಕೂ ಯಾರಿಂದನೂ ತೊಂದರೆ ಬರದೇ ಇರೋ ನೋಡ್ಕೊಳ್ಳೋಕೆ ಬಂದಿರೋಳೆ ಈ ACP ಬಿಂದು. ವಿಷಯ ಯಾರಿಗೆ ತಲುಪಿಸ್ಬೇಕು ಅಂದ್ಕೊಂಡೋ ಈಗ ಅವ್ರಿಗೆ ತಲುಪುತ್ತೆ. ಏನ್ ಬಿಂದು ACP? ಅದು ಕಾಕಿ ಬಟ್ಟೆ ಹಾಕೋಣ ಪೊಲೀಸ್ ಖಡಕ್ ಆಫೀಸರ್ ತರ ACP ಬಿಂದು ಆಗಿದ್ದು ಹೆಂಗನ್ಸ್ತಿತ್ತು? ಇಷ್ಟು ಮಹಾನಟಿ ಇದ್ರಲ್ಲಿ ಈ ಗೆಟಪ್ ನಂಗೆ ತುಂಬಾ 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 ಇಷ್ಟ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಪೊಲೀಸ್ ಇಲಾಖೆಗೆ ಆ ಒಂದು ಯಾವ್ದಾದ್ರು ಜಾಬ್ಗೆ ಸೇರ್ಬೇಕಂತ ನಾನು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ. ಆದ್ರೆ ಅಮ್ಮನ ಇಷ್ಟ ಅಂತ ಟೀಚಿಂಗ್ ಫೀಲ್ಡಿಗೆ ಬಂದಿದ್ದು. ಅದ್ರ ಮೇಲೆ ನನಗೆ ಅದ್ರ ಮೇಲೆ ಒಲವು ಮೂಡ್ತಾ ಹೋಯ್ತು. ಬಟ್ ಇವಾಗ ನಾನು ಪ್ರತಿ ಸಲ ಅನ್ಕೊಂತಿದ್ದೆ ಒಂದ್ಸಲನಾರ ನನಗೆ ಪೊಲೀಸ್ ಕಾಕಿ ಹಾಕೊಳ್ಳೋ ಅವಕಾಶ ಸಿಗ್ಬೇಕು ಅಂತ. ಬಟ್ ನಿಮಗೆ ಯಾಕೆ ಪೊಲೀಸ್ ಇದಕ್ಕೆ ಹೋಗ್ಬೇಕಂತ ಆಸೆ ಇತ್ತು? ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಅದಕ್ಕೆ ಒಂದು ಅಧಿಕಾರ ಇರಬೇಕು, ಇಲ್ಲ ಹಣ ಇರಬೇಕು. ಸೊ ಹಣ ಅದು ಗೊತ್ತಿಲ್ಲ, ಸೆಕೆಂಡ್ರಿ. ಅಧಿಕಾರ ಅಂದ್ರೆ ಈ ತರ ಏನಾದ್ರು ನಾನು ಅದು ಸಂಪಾದನೆ ಮಾಡ್ಬೋದು. ಸೊ ಅದು ನನ್ನ ಕೈಲಿದೆ. ಹಾಗಾಗಿ ಏನಾದ್ರು ಓದ್ಬೇಕು, ನಾನು ಒಂದು ಪೊಸಿಷನ್ಗೆ ಬಂದು ನಾನು ಸೋಷಿಯಲ್ ಸರ್ವಿಸ್ ಮಾಡ್ಬೇಕಾದ್ರೆ ನಾನು ತುಂಬಾ ಹುಚ್ಚು. ನನಗೆ ಏನು ಅಮ್ಮನ ಆಸೆಯಿಂದ ಟೀಚಿಂಗ್ ಫೀಲ್ಡಿಗೆ ಬಂದು ಅದು ಒಂದು ರೀತಿ ಸೋಷಿಯಲ್ ಸರ್ವಿಸ್ ನನಗೆ. ಸೊ ಹಾಗಾಗಿ ಈ ಒಂದು ವೃತ್ತಿ ನಂಗೆ ತುಂಬಾ ಇಷ್ಟ. ಸೊ ಆ ಒಂದು ಕಾಕಿನ ಹಾಕೊಂಡು ನಾನು ಈ ತರ ನನಗೆ ಒಂಥರ ಸಿಕ್ಕಾಪಟ್ಟ ಖುಷಿ ಆಯ್ತು ನನಗೆ ಅದು ಹಾಕೊಂಡು ಮಾಡಿದ್ದು. ಈಗ ಇದನ್ನೇ ನೀವು ಕಾಕಿ ಅಂತ ಅನ್ಕೊಂಡು ಒಂದು ಖಡಕ್ ಆಫೀಸರ್ ತರ ಒಂದು ವಾಕ್ ಮಾಡಿ ನೋಡೋಣ. ಆಕ್ಟಿಂಗ್ ಎಷ್ಟು ಸೂಪರ್ ಆಗಿತ್ತು ಅನ್ನೋದನ್ನ ಹೇಳ್ತಾರೆ ಅರುಣ್ ಅವರೇ. ತುಂಬಾ ಚೆನ್ನಾಗಿ ಸೂಟ್ ಆಯ್ತು ನಿಮಗೆ ಆ ಕಾಸ್ಟ್ಯೂಮ್, ಕ್ರಾಸ್ ಕ್ಯಾಪ್ ಅದೆಲ್ಲನೂ, ಅಂಡ್ ಆ ಎಂಟ್ರಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಇವನ್ ಪರ್ಫಾರ್ಮೆನ್ಸ್ ಸೀನ್ ವೈಸ್ ತುಂಬಾ ನೀವು ಗತ್ತಲ್ಲಿರಬೇಕು, ವೆರಿ ಸ್ಟ್ರಿಕ್ಟ್ ಆಫೀಸರ್ ಅನ್ನೋದೇನಿತ್ತು ಅದು ಇಟ್ ವಾಸ್ ಕನ್ವೇಡ್ ವೆರಿ ನೈಸ್ಲಿ. ಬಾಡಿ ಲ್ಯಾಂಗ್ವೇಜ್ ವೈಸ್ ಅಲ್ಲಿ ಬಂದು ನಿಂತಿದೀವಲ್ಲ ನಾವು, ಓಕೆ ನಾನು ಪೊಲೀಸ್ ಆಫೀಸರ್ ಸ್ಟ್ರಿಕ್ಟ್ ಆಗಿ ನಿಂತಿದ್ದೀನಿ, ಈಗ ಅವ್ರೇನು ಹೇಳ್ತೀನಿ ನಾನು ಡೈಲಾಗ್ ಹೇಳ್ತೀನಿ, ಅವ್ರೇನು ಹೇಳ್ತೀನಿ ನಾನು ಡೈಲಾಗ್ ಹೇಳ್ತೀನಿ, ಅಷ್ಟು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಿಮ್ ಮುಂದೆ ಇರೋರು ಅವ್ರು ಕಳ್ರಲ್ಲ ಅಲ್ವಾ. ಸೊ ನಿಮ್ ಒಳಗಡೆ ನಾನು ಯಾರೋ ಕಳ್ರ ಮುಂದೆ ಅಂತೀನಿ ಅಷ್ಟು ಗತ್ತಲೆ ಹಂಗಿರಲ್ಲ ಪೊಲೀಸ್. ಅವ್ನ ಸ್ಟಿಫ್ನೆಸ್ ಒಂದೆಲ್ಲ ಓಕೆ, ಬಟ್ ಸ್ಟಿಲ್ ನೀವು ಮಾತಾಡ್ಬೇಕಾದ್ರೆ ಇನ್ನೊಂದು ಚಿಕ್ಕ ಬಾಡಿ ಲ್ಯಾಂಗ್ವೇಜ್ ಇಟ್ಕೋಬಹುದು. ಸೊ ಒಂದು ಚಿಕ್ಕ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡ್ರೆ ಮೊನೋಟೆನೆಸ್ ಅನ್ಸಲ್ಲ. ಇಲ್ಲಾಂದ್ರೆ ಒಂದೇ ತರ ಇದೀರಾ ನೀವು, ಫುಲ್ ಸೀನ್ ಮುಗಿಯೋ ತನಕ ಒಂದೇ ತರ ಇದೀರಾ ಅಂತ ಅನ್ಸ್ಬಿಡತ್ತೆ. ಆಕ್ಟಿಂಗ್ ಅಂತಂದಾಗ ಏನಾಗುತ್ತೆ ಬಿಂದವ್ರೆ, ಆ ಸಿಗೋಷ್ಟು ಜಾಗದಲ್ಲಿ ಏನ್ ಮಾಡಕ್ಕಾಗತ್ತೆ, ನಾನು ಅವ್ರು ಏನ್ ಹೇಳ್ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿ ಮಾಡಿದಿರ ಅಂತ ಗೊತ್ತಾಗ್ತಿದೆ ನನಗೆ. ನಿಮ್ಮ ಒಂದು ಎಫರ್ಟ್ ಏನೋ ಆಸ್ ಅನ್ ಆಕ್ಟರ್ ಆಗಿ ಒಂಚೂರು ತರ್ಬೋದಾಗಿತ್ತು ಇಲ್ಲಿ ಅಂತ ಅನ್ಸಿದೆ ಅಷ್ಟೇನೆ. ಯಾಕಂದ್ರೆ ನೀವು ಡೈಲಾಗ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಆ ಇಂಟೋನೇಷನ್ ಚೆನ್ನಾಗಿದೆ, ಅವ್ರನ್ನೆಲ್ಲ ನೋಟಿಸ್ ಮಾಡ್ತಾ ಇರೋದು, ಎವ್ರಿಥಿಂಗ್ ಇಸ್ ನೈಸ್. ಚೂರ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನೀವು ನಿಮ್ದು ಒಂಚೂರು ಆಡೆಡ್ ಫ್ಯಾಕ್ಟರ್ ತಂದಿದ್ರೆ ವಾವ್ ಪರ್ಫಾರ್ಮೆನ್ಸ್ ಆಗಿರೋದು ಇದು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಿಂದು ಒಬ್ರು ಖಡಕ್ ಪೊಲೀಸ್ ಆಫೀಸರ್ ಅಡ್ರೆಸ್ ಹಾಕಿದ ತಕ್ಷಣನೇ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಬಟ್ ಅದೆಲ್ಲೋ ನೀವು ಮಾಡ್ತಾ ಇರೋದೆಲ್ಲೋ ನಂಗೆ ಡಲ್ ಆಗ್ತಿದೆ ಅನಿಸ್ತದೆ. ಐ ಆಮ್ ನಾಟ್ ಗೆಟಿಂಗ್ ದಟ್ ಫೋರ್ಸ್. ಆ ಗೆಟಪ್ ಆ ಫೋರ್ಸ್ ಅಲ್ಲಿ ಮತ್ತೆ ಆ ಮಾತಾಡೋ ಸ್ಟೈಲಲ್ಲೇ ಬಂದ್ಬಿಡುತ್ತೆ. ಐ ವಿಲ್ ಶೋ ಯು ಪೊಲೀಸ್ ಆಫೀಸರ್ ಹೇಗೆ.
ಮದುವೆಗೆ ಏನು ತೊಂದರೆ ಆಗದಿರೋದಂಗೆ ಆ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಓಕೆ? ಮೇಡಮ್ ಹ್ಯಾಟ್ಸ್ ಆಫ್ ಮೇಡಮ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಈಗ ವಾಕಿಂಗ್ ಬಿಟ್ಬಿಡಿ ಮೇಡಮ್, ಅದ್ ಮಾಡಿದ್ರೆ ಅವ್ರದ್ದು ಆಟಿಟ್ಯೂಡು. ಆ ಡೈಲಾಗ್ ಮಾತ್ರ ಹೇಳಿದ್ರಲ್ಲ ಮೇಡಮ್ ಬಿಂದು, ನಾನು ಕರೆಕ್ಷನ್ ಏನ್ ಹೇಳ್ತೀನಿ ಅಂತ. ಆ ಡೈಲಾಗ್ ಏನು, ಈ ಮದ್ವೆಗೆ ಏನು ತೊಂದರೆ ಆಗದಿರೋ ತರ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ಅದಷ್ಟು ಹೇಳ್ಬಿಡ್ತೀರಾ ನೀವು. ಅವ್ರು ಅದನ್ನ ಒಂದು ಎಕ್ಸ್ಪ್ರೆಷನ್ ಮಾಡ್ಕೊಂಡ್ರು, ಈ ಮದ್ವೆಗೆ ಏನು ತೊಂದರೆ ಆಗದಿರೋ ತರ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂದ್ರೆ ಅಲ್ಲೇ ಒಂದು ಹೆಡ್ ನಾಡ್ ಬರುತ್ತೆ, ಅಲ್ಲೇ ಒಂದು ಸ್ಟಿಕ್ ಮೂವ್ಮೆಂಟ್ ಬರುತ್ತೆ. ಅಂದ್ರೆ ಎಷ್ಟೊಂದು ಎಲಿಮೆಂಟ್ಸ್ ಗಳು ಕವರ್ ಆಗ್ಬಿಡುತ್ತೆ ನಿಮ್ಗೆ. ಒಂದು ಡೈಲಾಗ್ ನ ಒಂದು ಲೈನ್ ಫುಲ್ ಹೇಳೋದಕ್ಕೂ ಆ ಡೈಲಾಗ್ನೇ ಒಂದು ಟೈಮಿಂಗ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾವೆಲ್ಲಿ ಪಾಸ್ ತಗೋಬಹುದು, ಏನ್ ಎಕ್ಸ್ಪ್ರೆಷನ್ ಕೊಡ್ಬೋದು, ಅಲ್ಲಿ ಒಂದು ಚಿಕ್ಕ ಹೆಡ್ ನಾಡ್ ಕೆಲವೊಂದು ಟೈಮು ಡಿಫ್ರೆನ್ಸ್ ಮಾಡ್ಬಿಡುತ್ತೆ. ಏನು ಪ್ರಾಪರ್ಟೀಸು ಬೇಡ, ನಿಮ್ಗೆ ವೆಪನ್ ಏನು ಅಂದ್ರೆ ನೀವೇನೆ. ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಲಿರುತ್ತೆ ಅಷ್ಟೇ. ಜಸ್ಟ್ ಲರ್ನಿಂಗ್ ಪ್ರೊಸೆಸ್ ಆಲ್ ದಿಸ್. ಓಕೆ ಸರ್. ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಏನ್ ಹೇಳ್ತಾರೆ ಅಂತ ನೋಡೋಣ. ಇದು ಈಗ ನೀವು ಇಲ್ಲಿ ಮಾಡಿದ್ರಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ಎಷ್ಟು ಕಂಫರ್ಟಬಲ್ ಆಗಿ ಮಾಡಿದ್ರಿ ಗೊತ್ತಾ ನೀವು. ಈ ಕಾಸ್ಟ್ಯೂಮ್ ಅಲ್ಲಿ ನನಗೆ ಕನ್ವಿನ್ಸ್ ಆಯ್ತು. ಬಟ್ ಆ ಕಾಸ್ಟ್ಯೂಮ್ ಅಲ್ಲಿ ಯಾವ್ದೋ ಕಾರಣಕ್ಕೆ ಒಂದು ಟೆನ್ಷನ್ ಕಾಣ್ತಾ ಇತ್ತು ನಮಗೆ ಅಷ್ಟೇ. ಅದು ತುಂಬಾ ಸಕ್ಕದ ಮಾಡ್ಬೇಕು, ನಾನು ಎಕ್ಸ್ಟ್ರಾರ್ಡನರಿ ಮಾಡ್ಬೇಕು, ನಾನು ಚಪ್ಪಾಳಿ ಗಿಡಿಸ್ಕೋಬೇಕು ಅಂತೆಲ್ಲ ಅನ್ಕೋಬೇಡಿ. ಏನ್ ಆ ಸೀನ್ ಕೇಳುತ್ತೋ ಅಷ್ಟು ಮಾಡಿ ಸಾಕು. ಈಗ ಪ್ರೇಮ ಮಾಡಿದ್ರೆ ಅದಕ್ಕೆ ಕ್ಲಿಕ್ ಆಯ್ತು, ಸುಮ್ನೆ ಹೋದ್ರು ಅದು ಏನ್ ಬೇಕು ಕರೆಕ್ಟ್ ಆಗಿ ಮಾಡಿದ್ರು ಅಷ್ಟೇ. ಅದಕ್ಕೆ ಇದೋ ಸ್ಟ್ರೈನ್ ಕಾಣ್ತಾ ಇದೆ ಅನಿಸ್ತು. ಬಟ್ ಲುಕ್ಸ್ ಲೈಕ್ ಅಲ್ಲಿ ಆ ಅಟ್ಮಾಸ್ಫಿಯರ್ ಇಂದ ಆಗಿದೆ ಆ ಸ್ಟ್ರೆಸ್ ಅನ್ಸುತ್ತೆ. ಆ ಸ್ಟ್ರೆಸ್ ನೆಲ್ಲ ಕಟ್ ಮಾಡಿ ಅಲ್ಲಿ 100 ಜನ ಇರ್ತಾರೆ, ಅವ್ರು ಯಾರು ಮ್ಯಾಟರ್ ಆಗಲ್ಲ. ನೀವು ನಿಮ್ ಎದುರುಗಡೆ ಇರೋ ಆ ಕ್ಯಾರೆಕ್ಟರು, ಆ ಕ್ಯಾಮ್ರಾ ಅಷ್ಟೇ. ದಟ್ ಇಸ್ ದ ಟ್ರಿಕ್. ಈಗ ಬಿಂದು ಅವರ ಪರ್ಫಾರ್ಮೆನ್ಸ್ ಗೆ ಎಷ್ಟು ಸ್ಟಾರ್ ರೇಟಿಂಗ್ ಸಿಗ್ತಾ ಇದೆ ಅಂತ ನೋಡೋಣ. ತರುಣ್ ಅವರೇ 3.5. 3.5. ಪ್ರೇಮ ಮ್ಯಾಮ್ I'll go 4. 4. ಅಂಡ್ ಇದು ಜಿ ಕನ್ನಡದ ನಿರ್ಮಾಣ ಸೀತಾರಾಮ ಧಾರಾವಾಹಿ. ಥ್ಯಾಂಕ್ಸ್ ಟು ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಭಾಕರ್ ಸರ್ ಹಾಗೂ ಮೋಹನ್ ಕಟೀಲ್. ಥ್ಯಾಂಕ್ ಯು ಬಿಂದು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಕ್ವಾರ್ಟರ್ ಫೈನಲ್ಸ್ ನ ಮುಂದಿನ ನಟಿ ಸ್ವಾಗತಿಸಿ ರಿಯಾ ಬಗ್ರೆ. ರಿಯಾ, ಹಾಯ್ ಮ್ಯಾಮ್, ಹೇಗಿದ್ದೀಯಾ? ಸೂಪರ್. ಎಲ್ಲರೂ ಧಾರಾವಾಹಿಗಳಲ್ಲಿ ಆಕ್ಟಿಂಗ್ ಮಾಡುವಂತ ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ನೀವು ಯಾವ ಧಾರಾವಾಹಿಲಿ ಆಕ್ಟ್ ಮಾಡಿ? ಶ್ರಾವಣಿ ಸುಬ್ರಹ್ಮಣ್ಯ. ಫಾರೆನ್ ರಿಟರ್ನ್ ನನ್ನ ಕ್ಯಾರೆಕ್ಟರ್ ಇದ್ದಿದ್ದು. ವಿ ಸ್ಟಾರ್ಟೆಡ್ ದ ಸೀನ್ ಫಸ್ಟ್ ಶ್ರೀವಲ್ಲಿ ಜೊತೆ ಇತ್ತು, ಅದಾದ್ಮೇಲೆ ಸುಬೋರ್ ಜೊತೆ ಇತ್ತು, ಎಲ್ಲ ಮಾಡಾಯ್ತು. ಡೈರೆಕ್ಟರ್ ಸರ್ ವಾಸ್ ಆಲ್ಸೋ ವೆರಿ ಪೇಷಂಟ್, ವೆರಿ ಕೈಂಡ್. ಅಂಡ್ ದೆನ್ ನಾನು ಏನೇ ಮಾಡಿದ್ರು ಹಿ ವಾಸ್ ಗೈಡಿಂಗ್ ಮೀ ಥ್ರೂ ಔಟ್. ಐ ಹ್ಯಾವ್ ಗಿವನ್ ಮೈ 100%. ನೋಡೋಣ ಏನಾಗುತ್ತೆ. ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇದು ಸುಬ್ಬು ಮನೆ ತಾನೆ? ಅವ್ರು ಇದ್ದಾರಾ? ಐ ವಾಂಟ್ ಟು ಮೀಟ್ ಹಿಮ್. ಈ ಮೀಟು ಗಿಟ್ಟೆಲ್ಲ ಆಮೇಲೆ ಇರ್ಲಿ. ನೀವ್ಯಾರು? ಓಹ್ ಸಾರಿ, ನಾನು ಯಾರು ಅಂತ ಹೇಳದ್ನ ಮರ್ತೆ. ಹಾಯ್, ಐ ಆಮ್ ರಿಯಾ. ನಮಸ್ತೆ, ಶ್ರೀವಲ್ಲಿ. ನಾನು US ಇಂದ ಬಂದಿದ್ದೀನಿ. ಸುಬ್ಬುನ ಮೀಟ್ ಮಾಡಬೇಕು. ಅವ್ರು ಇದಾರ ತಾನೆ? ಅಮೇರಿಕಾಯಿಂದ ಸುಬ್ಬನ್ ಮೀಟ್ ಮಾಡಕ್ ಬಂದಿದ್ದೀರಾ? ಏನಕ್ಕೆ? ಅದು ನಾನು ಸುಬ್ಬು ಹತ್ರನೇ ಹೇಳ್ತೀನಿ. ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಕಾನ್ಫಿಡೆಂಟ್ ಆಗಿ ನನ್ನ ಹತ್ರನೇ ಹೇಳಿ, ನಾನೇ ಸುಬ್ಬುಗೆ ಹೇಳ್ತೀನಿ. ನೋ ನೋ ನೋ, ನಾನು ಆ ಕಾನ್ಫಿಡೆಂಟ್ ಬಗ್ಗೆ ಅಲ್ಲ ಹೇಳಿದ್ದು. ಅದು ತುಂಬಾ ಇಂಪಾರ್ಟೆಂಟ್ ವಿಷಯ. ಡೈರೆಕ್ಟ್ ಸುಬ್ಬು ಹತ್ರನೇ ಹೇಳ್ತೀನಿ ಅಂತ ಹೇಳ್ದೆ. ಹೌದಾ? ಸುಬ್ಬು ಮನೇಲಿಲ್ಲ. ಅವ್ನ ಮನೆಗೆ ಬಂದ ಕೂಡಲೇ ನೀವು ಬಂದಿದ್ರಿ ಅಂತ ಹೇಳ್ತೀನಿ, ಇಲ್ಲ ಫೋನ್ ಮಾಡಿಸ್ತೀನಿ. ನೀವೇನು ಹೊರಡಿ. ಇಟ್ಸ್ ಓಕೆ. ಅವರೆಲ್ಲ ಅಂದ್ರೆ ನಾನು ವೇಟ್ ಮಾಡಕ್ ರೆಡಿ. ನೀವು ಹೊರಡಿ. ಸುಬ್ಬು ಬಂದ್ಮೇಲೆ ನಾನೇ ಫೋನ್ ಮಾಡಿಸ್ತೀನಿ. ಹೊಡಿ ಹೊಡಿ. ಸುಬ್ಬು, ನೀವಿಲ್ಲೇ ಇದ್ದೀರಾ? ಶೀ ಟೋಲ್ಡ್ ನೀವಿಲ್ಲ ಅಂತ. ಅವರು ಸ್ವಲ್ಪ ಹಾಗೇನೆ ಹುಡುಗ ಬುದ್ಧಿ. ಯಾರಾದ್ರೂ ಇದ್ರೂ ಇಲ್ಲ ಅಂತ ಹೇಳ್ತಾರೆ. ಸುಬ್ಬು ಯಾರಿದು? ಅವರು ನನ್ನ ಯಜಮಾನ್ರಿಗೆ ತುಂಬಾ ಬೇಕಾದವರು. ಸ್ವಲ್ಪ ಜ್ಯೂಸ್ ಗೀಸ್ ಮಾಡ್ಕೋಬಹುದು. ಸುಬ್ಬು, ನಾನ್ ಜ್ಯೂಸ್. ಬನ್ನಿ ಕೂತ್ಕೊಳ್ಳಿ.
ಪ್ರಿಯಾ ಮೇಡಮ್ ನೀವ್ಯಾಕೆ ಇಲ್ಲಿವರೆಗೂ ಬರೋ ತೊಂದರೆ ತಗೊಂಡ್ರಿ? ನಿಮಗೆ ಗೊತ್ತಲ್ಲ ಸುಬು, ನಾನು ಬ್ಯಾಂಗ್ಳೂರಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ ಎಷ್ಟು ಒತ್ತಾಡ್ತಿದ್ದೀನಿ. ಐ ನೀಡ್ ಯುವರ್ ಸಪೋರ್ಟ್. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಬಾಸ್ ಹತ್ರ ಇದೆ, ಸೊ ಅದ್ರ ಸ್ಟೇಟಸ್ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನು ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಕೆಲಸ ಆಗುತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆ ಫೋನ್ ಮಾಡಿದ್ರೆ ಸಾಕಾಗ್ತಾಯಿತ್ತು, ನಾನೇ ಬರ್ತಾ ಇದ್ದೆ. ಆ್ಯಕ್ಚುಲಿ ನಾನು ನಿಮ್ಮನ್ನೇ ಮೀಟ್ ಮಾಡೋಕ್ಕೆ ಬಂದಿತ್ತು. ನಾನೇ ನೋಡೋದಕ್ಕಾ? ಯಾ, ನಾನಿನ್ನ 2 ಡೇಸಲ್ಲಿ US ವಾಪಸ್ ಹೋಗ್ತಾ ಇದ್ದೀನಿ. ಬಟ್ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕಾಡ್ತಾನೆ ಇದೆ, ಅದು ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ. ಹೇಳಿ ಮೇಡಮ್, ಏನು ವಿಷಯ? ಸಾಧ್ಯ ಆದರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಇಟ್ಸ್ ನಾಟ್ ಹೆಲ್ಪ್ ಸುಬು, ಅದು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸಮ್ಟೈಮ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪದಗಳೇ ಬರಲ್ಲ. ಮೇಡಮ್ ನೀವು ಏನು ಹೇಳ್ತಿದ್ರೆ ಅರ್ಥನೇ ಆಗ್ತಾನೆ ನನಗೆ. ಓಕೆ, ನಾನು ಡೈರೆಕ್ಟಾಗೇ ಹೇಳ್ತೀನಿ. ಸುಬು, ಐ ಲವ್ ಯು. ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನೀವು ನನ್ನ ಜೊತೆ ನಡ್ಕೊಂಡಿರೋ ರೀತಿ ಇಷ್ಟ ಆಯಿತು. ನಿಮ್ಮ ಅಕ್ಕ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ರೀತಿ, ಅದೆಲ್ಲ ನೀವು ನನಗೆ ಹೇಳಿದಾಗ ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಸುಬು. ನೀವು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡುವಾಗ ನಿಮ್ಮ ಪರ್ಸ್ನಾಲಿಟಿ ಇಷ್ಟ ಆಯಿತು. ನಿಮ್ಮ ಬಾಸ್ಗೋಸ್ಕರ ನಿಮ್ಮ ಪ್ರಾಣನೇ ಕೊಡೋಕೆ ರೆಡಿ ಇರೋ ನಿಮ್ಮ ಲಾಯಲ್ಟಿ ಇಷ್ಟ ಆಯಿತು. ಮೋಸ್ಟ್ ಆಫ್ ಆಲ್, ಒಂದು ಹೆಣ್ಣನ್ನ ಗೌರವದಿಂದ ನೋಡೋ ಆ ನಿಮ್ಮ ಹಾರ್ಟ್ ನನಗೆ ತುಂಬ ಇಷ್ಟ ಆಯಿತು ಸುಬು. That's why I love you, Subbu. ಮೇಡಮ್ ತಮಾಷೆ ಮಾಡ್ತಿದ್ದೀರಾ? No, Subbu. I am serious. ಪ್ರಿಯಾ ಮೇಡಮ್, ನೀವು ಆಕಾಶ, ನಾವು ಭೂಮಿ. ನೀವು ಬೆಂಚ್ ಕಾಲಲ್ಲಿ ಓಡಾಡ್ತೀರಾ, ನಾವು ಬರೀ ಕಾಲಲ್ಲಿ ಓಡಾಡ್ತೀವಿ. ಖುಷಿಯಾದರೆ ನೀವು ಪಾರ್ಟಿ ಮಾಡ್ತೀರಾ ಮೇಡಮ್, ನಾವು ಒಂದು ಹೊತ್ತಿನ ಊಟಕ್ಕೂ ಲಾಟ್ರಿ ಹೊಡಿತಾ ಇರ್ತೀವಿ. ನಾನು ನಿಮಗೆ ಫೋರ್ಸ್ ಮಾಡಲ್ಲ ಸುಬು. ನಾಳಿದ್ದು US ಹೋಗ್ತಿದ್ದೀನಿ. ಡೆಸ್ಟಿನಿಯಲ್ಲಿ ಬರ್ತಿದ್ರೆ ಮತ್ತೆ ಮೀಟ್ ಆಗೋಣ. ನಿಮಗೋಸ್ಕರ ಈ ರಿಯಾ ಎಷ್ಟು ವರ್ಷ ಬೇಕಾದರೂ ಕಾಯ್ತಾಳೆ. ಬಾಯ್. ನೈಸ್ ರಿಯಾ. ಬರ್ಲಿ ಚಪ್ಪಾಳೆ ನಮ್ಮ ರಿಯಾ ಬಗ್ರೆ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು. ಅರುಣ್ ಅವರೇ. Hi Riya. Hi sir. This was like expect the unexpected ತರ. Very well done. Thank you sir. Thank you so much. And most of the credit I would want to give ಇದ್ರದ್ದು ಸಿಂಹಪಾಲು ಇದನ್ನ ಶೂಟ್ ಮಾಡಿದಂಥ ಟೀಮ್ ಕೊಡ್ತೀನಿ ನಾನು. ವೆರಿ ವೆಲ್ ರಿಟರ್ನ್ ಅಂಡ್ ವೆರಿ ವೆಲ್ ಶಾಟ್. ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು ಒಂದು ರೈಟಿಂಗ್ ಆಗಿದೆ ಅಂಡ್ ಹಂಗೆ ಅದನ್ನ ಶೂಟ್ ಮಾಡಿದ್ದಾರೆ ಕೂಡ. ಅಂಡ್ ಯು ಹ್ಯಾವ್ ಆಲ್ಸೋ ಪರ್ಫಾರ್ಮ್ಡ್ ವೆರಿ ವೆಲ್. Thank you so much. ವೆರಿ ಕನ್ವಿನ್ಸಿಂಗ್ ಇಟ್ ವಾಸ್. ನೀವೇನು ಪರ್ಫಾರ್ಮ್ ಮಾಡಿದ್ದೀರಾ ತುಂಬಾ ಕನ್ವಿನ್ಸಿಂಗ್ ಆಗಿತ್ತು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಟಿಫ್ನೆಸ್ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ಬಟ್ ಅದು ನೆಕ್ಸ್ಟ್ ಆ ರೂಮ್ ಈ ಕಡೆ ಒಳಗಡೆ ಬಂದ ಮೇಲಿಂದ ನಿಮ್ಮಿಬ್ಬರದೇ ಕಾನ್ವರ್ಸೇಷನ್ ಶುರು ಆದ್ಮೇಲೆ ಇಟ್ ವಾಸ್ ವೆರಿ ಡಿಗ್ನಿಫೈಡ್ ಆಗಿರ್ಬೋದು. ಅವಳಿಗಿರುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು. ಲವ್ ಇದೆ ಅವಳಿಗೆ, ಬಟ್ ಸ್ಟಿಲ್ ಅವಳು ಕಾನ್ಫಿಡೆಂಟ್ ಆಗಿದ್ದಾಳೆ. ಶೀಸ್ ಫ್ರಮ್ ಅ ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಅದೆಲ್ಲಾನು ಬಾಡಿ ಲ್ಯಾಂಗ್ವೇಜು, ಹೇಳೋ ರೀತಿ ಅಂಡ್ ಅವನ ಅಕ್ಸೆಪ್ಟ್ ಮಾಡಿಲ್ಲ ಅಂದಾಗ್ಲೂ ಆ ಡಿಗ್ನಿಟಿ ಕಲ್ಕೊಳ್ದೆ ಅಷ್ಟೇ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡೋದು. ಗೋಯಿಂಗ್ ಡೌನ್ ಆನ್ ದ ನೀಸ್ ಅಂಡ್ ಪ್ರಪೋಸಿಂಗ್, ಅದೆಲ್ಲ ಯೂಶಲಿ ಹೆಣ್ಮಕ್ಳು ಸಡನ್ ಆಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ತುಂಬಾ ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಅಂಡ್ ನೀವು ಕೂಡ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದೀರಾ. ವೆರಿ ವೆಲ್ ಡನ್. Thank you so much sir. ಥ್ಯಾಂಕ್ ಯು ಸರ್. ಆ್ಯಂಡ್ ನಾನು ಹೇಳಲೇಬೇಕು, ನಿಮ್ಮ ಪೇರೆಂಟ್ಸ್ ಇಸ್ ಸೋ ಸಪೋರ್ಟಿವ್ ಅಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತನ್ನ ಮಗಳು ಏನೋ ಒಂದು ಕನಸು ಕಾಣ್ತಾ ಇದ್ದಾಳೆ ಅಂತ ಅಂದಾಗ ಅದಕ್ಕೆ ನಾನು ಹೇಗೆ ಸಾಥ್ ಕೊಡ್ಬೇಕು. ಡೇ 1 ಇಂದ ನೀವು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ಅಂಡ್ ಯಾವಾಗ್ಲೂ ಅವ್ರನ್ನ ನೀವು ಅಪ್ರಿಶಿಯೇಟ್ ಮಾಡ್ತಿರ್ತೀರಾ. ಸೊ ಹೇಳಿ, ಈ ಕ್ಷಣ ಅವರು ಕ್ವಾರ್ಟರ್ ಫೈನಲ್ಸ್ ವರ್ಗೂ ರೀಚ್ ಆಗಿದ್ದಾರೆ. ಹೌ ಹ್ಯಾಪಿ ಆರ್ ಯು? ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಮ್ಯಾಮ್. ಅವಳು ಇಲ್ಲಿ ತನಕ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಿಕಾಸ್ ಅವಳಿಗೆ ಫ್ಲೂಯೆಂಟ್ ಆಗಿ ಕನ್ನಡ ಬರಲ್ಲ. ಫಸ್ಟ್ ಆಫ್ ಆಲ್ ಇದು ಕನ್ನಡ ಶೋ. ಸೊ ಅವಳು ಕನ್ನಡ ಬರ್ತಾ ಇಲ್ಲ ಅಂದಾಗ ನಾನು ಹೆಂಗೆ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂದಾಗ ಅವಳಿಗೆ ಏನು ಕೊಟ್ಟರು ಫಸ್ಟ್ ನನಗೆ ವಾಟ್ಸಪ್ ಬರುತ್ತೆ. ಅದನ್ನ ಕುತ್ಕೊಂಡು ನಾನು ಹೆಂಗೆ ಡೈಲಾಗ್ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಆಗಲಿ ಎಲ್ಲಾನು ಅವಳಿಗೆ ಸ್ವಲ್ಪ ನೀನು ಸ್ವಲ್ಪ ಹೈ ಮಾಡಬೇಕಿತ್ತು, ಲೋ ಮಾಡಬೇಕಿತ್ತು, ಎಲ್ಲ ಅವಳಿಗೆ ಅಲ್ಲೇ ಕರೆಕ್ಷನ್ಸ್ ಮಾಡ್ತಾ ಇರ್ತೀನಿ. ದೆನ್ ಅವಳು ಕನ್ನಡದಲ್ಲಿರೋದನ್ನ ಇಂಗ್ಲೀಷಲ್ಲಿ ಬರ್ಕೊಳ್ತಾಳೆ.
ಹಿಂಗ್ ನಾನು ಹೆಲ್ಪ್ ಮಾಡ್ತಾ ಇದೀನಿ ಸ್ವಲ್ಪ ಎಲ್ಲರಿಗಿಂತ ಖುಷಿ ಅವ್ರ ಅಜ್ಜಿಗೆ. ಬಿಕಾಸ್ ನಮ್ಮನೇಲಿ ಮಾರ್ನಿಂಗ್ ಶುರು ಆಗದೆ ಗುರೂಜಿ ಅವ್ರದ್ದು, ಆನಂದ್ ಗುರೂಜಿ ಅವ್ರದ್ದು ಸ್ಟಾರ್ಟ್ ಆದ್ರೆ ಟಿಲ್ 10:30 11 ತನಕ ಜಿ ಕನ್ನಡ ಬಿಟ್ರೆ ಬೇರೆ ಚಾನಲ್ಲೇ ಹೋಗಲ್ಲ. ಅದು ಅಭಿಮಾನ ಅಂದ್ರೆ ಅದು ನೀವು ಎಷ್ಟು ಸತಿ ಹಾಕಿದ್ರು ಅಷ್ಟು ಸತಿನೂ ಕುತ್ಕೊಂಡವ್ರು ನೋಡ್ತಾರೆ. ಬಿಕಾಸ್ ಶಿ ಲವ್ ಇಟ್. ನನ್ನ ಮೊಮ್ಮಗಳು ಟಿವಿನಲ್ಲಿ ಬರ್ತಾ ಇದ್ದಾಳೆ ಅನ್ನೋದೊಂದು ಹೆಮ್ಮೆ ಅವ್ರಿಗೆ. ಹೌ ಓಲ್ಡ್ ಇಸ್ ಯುವರ್ ಅಜ್ಜಿ? 72. ಅಷ್ಟು ನಮ್ಮ ಅಭಿಮಾನಿ ಆಗಿರೋರು ನಮ್ಮ ವೇದಿಕೆಗೆ, ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ತಾನೆ ಮೇಡಮ್? ಅವಳು ಫೈನಲಿಸ್ಟ್ ಆದ್ರೆ ಖಂಡಿತ ಕರ್ಕೊಂಡ್ಬರ್ತೀನಿ. ಇವ್ರ ಅಜ್ಜಿ ಬರ್ಬೇಕಂದ್ರೆ ಇವ್ರನ್ನ ನೀವು ಅಲ್ಲಿ ಕೂರ್ಸಿ ಅಂತ ಹೇಳಿ. ಅಮ್ಮ, ನೀವು ನಮ್ಮ ಕಾರ್ಯಕ್ರಮ ನೋಡ್ತಿದ್ದೀರಾ, ಎಲ್ಲಾ ಕಾರ್ಯಕ್ರಮ ಮಿಸ್ ಮಾಡದೆ ನೋಡ್ತಿದ್ದಾರಂತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ ರೇಟಿಂಗ್ಸ್ ಏನಿರುತ್ತೆ ಅಂತ ನೋಡೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೇ 4.5. so much, sir. ಪ್ರೇಮ ಮ್ಯಾಮ್ Thank you so much, ma'am. ಕಂಗ್ರ್ಯಾಚುಲೇಷನ್. 4.5. ಥ್ಯಾಂಕ್ಸ್ ಟು ನೀಲಾ ಪ್ರೊಡಕ್ಷನ್ಸ್ ಹಾಗೂ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಸರ್ಗೆ ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಈ ಕ್ವಾರ್ಟರ್ ಫೈನಲ್ಸ್ಗೆ ನಟಿಯರಿಗೆ ಅಭಿನಂದಿಸೋದಕ್ಕೆ ಬಂದಿದ್ದಾರೆ. ಸ್ವಾಗತಿಸಿ ಗೌರವಾನ್ವಿತ ಬಾಬು ಸಿಜೆ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್, ವೈಟ್ ಗೋಲ್ಡ್. Sir, first of all, thank you so much and welcome to the show. Thank you for associating with our show. Thank you very much. And recent ಆಗಿ ತಮ್ಮ ಸಂಸ್ಥೆಯ ಹೊಸ ಶಾಖೆಗಳು, ಹೊಸ ಬ್ರಾಂಚಸ್ಗಳು ಓಪನ್ ಆಗಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪ್ಲೀಸ್. ಎಲ್ಲೆಲ್ಲಿ ಓಪನ್ ಆಗಿದೆ? ಪ್ರೆಸೆಂಟ್ ಆಗಿ ಈಗ ಲಾಸ್ಟ್ ವೀಕ್ ನಮ್ಮ 5 ಶಾಖೆಗಳು ಓಪನ್ ಆಗಿದೆ. ಒಂದು ಮೈಸೂರಲ್ಲಿ, 3 ಬೆಂಗಳೂರಲ್ಲಿ ಓಪನ್ ಆಗಿದೆ, ಒಂದು ವಜರಳ್ಳಿ, ಸರ್ಜಾಪುರ ಹಾಗೂ ಟಿ.ಸಿ. ಪಾಳ್ಯ, ತುಮಕೂರಲ್ಲೂ ಶುರುವಾಗಿದೆ. 5 ಕಡೆ ಶುರುವಾಗಿದೆ. ವೆರಿ ನೈಸ್, ಕಂಗ್ರಾಚುಲೇಷನ್ಸ್. ಸೊ ನಮ್ಮ ಎಲ್ಲ ನಟಿಯರಿಗೆ ನಿಮ್ಮ ಬೆಸ್ಟ್ ವಿಶಸ್, ನಿಮ್ಮ ಮಾತು ಪ್ಲೀಸ್. ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ, ಎಕ್ಸಲೆಂಟ್ ಜಾಬ್, ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ. ನೀವೆಲ್ಲರೂ ಫೈನಲ್ಸಿಗೆ ಬರಲಿ ಅಂತ ಹೇಳ್ತೀನಿ. ಗೆದ್ದರು ಸೋತ್ರು ಈ ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲೂ ಸಿಕ್ಕಲ್ಲ. ಯು ಆರ್ ಗೆಟಿಂಗ್ ಅನ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಚಿನ್ನದ ಕಿರೀಟ ಒಬ್ಬರು ಕಾಯ್ತಾ ಇದೆ. ಲೆಟ್ಸ್ ಸಿ ಹೂ ಇಸ್ ದ ವಿನ್ನರ್. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸರ್, ನಿಮ್ಮ ಸಂಸ್ಥೆ ಚೆನ್ನಾಗಿ ಬೆಳೀತಾ ಇರಲಿ, ಅರಳ್ತಾ ಇರಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಿರುಕಾಣಿಕೆ. ನಮ್ಮ ಅಸೋಸಿಯೇಷನ್ ಹೀಗೆ ಕಂಟಿನ್ಯೂ ಆಗುತ್ತೆ. ಡೆಫಿನೆಟ್ಲಿ ವಿ ಆರ್ ವಿತ್ ಜಿ ಟಿವಿ ಇಸ್ ಡೂಯಿಂಗ್ ಅನ್ ಎಕ್ಸಲೆಂಟ್ ಜಾಬ್ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಲೆಟ್ಸ್ ಹಿಯರ್ ಇಟ್ ಫಾರ್ ಬಾಬು ಸರ್ ಪ್ಲೀಸ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವಲ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ ಅನ್ನ ಒಳಗೊಂಡಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯ ಇದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಆ ಕಲಾ ಸಿಂಹಾಸನದಲ್ಲಿ ಯಾರು ಕೂರ್ತಾರೆ ಅನ್ನುವಂತಹ ಕುತೂಹಲ ಇನ್ನೂ ಹಾಗೆ ಇದೆ. ನೋಡೋಣ ಈ ಕುತೂಹಲಕ್ಕೆ ನಾಳೆ ಉತ್ತರ ಸಿಗುತ್ತೆ ಅಂತ. ಸೊ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫಾರ್ ಎವರ್ ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.